Hello my dear children, how are you all? I hope you all fine. In our previous classes we have discussed about the solution chapter which comes under physical chemistry branch, and in this class I am going to start a new chapter, that is biomolecules, which comes under organic chemistry branch of second PU classes. Okay, so previous classes solution chapters ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ವೇಟೇಜ್ ಯಾವ ರೀತಿ ಅಂತ ಹೇಳಿದ್ದೆ, ಹಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದೇ ರೀತಿಯಿಂದ ಡಿಸ್ಕಸ್ ಮಾಡಿದ್ದೆ. ಹಾಗಾದರೆ ಸೊ ವೆನ್ ವಿ ಕಮ್ಸ್ ಟು ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ವಾಟ್ ಇಸ್ ದ ವೇಟೇಜ್ ಆಫ್ ಬಯೋಮಾಲಿಕ್ಯೂಲ್ಸ್, ಥಿಯರಿ ಎಕ್ಸಾಮ್ಗಾಗಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಲಿ ಹೇಗೆ ವೇಟೇಜ್ ಇರುತ್ತೆ, ಸೊ ಅದನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ದಿಸ್ ಚಾಪ್ಟರ್ ಕಮ್ಸ್ ಅಂಡರ್ ಆರ್ಗಾನಿಕ್ ಕೆಮಿಸ್ಟ್ರಿ ಬ್ರಾಂಚ್. ಆರ್ಗಾನಿಕ್ ಕೆಮಿಸ್ಟ್ರಿ ಬ್ರಾಂಚಲ್ಲಿ ಸೊ ರಿಯಾಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆಫ್ಟರ್ ಕಂಪ್ಲೀಟ್ ರಿಯಾಕ್ಷನ್ ಪಾರ್ಟ್ ಏನಿದೆ, ಫಾರ್ ಎಕ್ಸಾಂಪಲ್ ಆಲ್ಕೇನ್ಸ್ ಇದೆ, ಆಲ್ಕೋಹಾಲ್ಸ್, ಫಿನಾಲ್ಸ್, ಈ ಥರ ಆಲ್ಡಿಹೈಡ್ ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆ್ಯಂಡ್ ಅಮೈನ್ಸ್ ಅಂತ ಕಾಂಪೌಂಡ್ಸ್ ಮುಗಿದ್ಮೇಲೆ ಬರುವಂಥ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಯಾವುದಪ್ಪ ಅಂದರೆ ಆರ್ಗಾನಿಕ್ ಕೆಮಿಸ್ಟ್ರಿ ಬಯೋಮಾಲಿಕ್ಯೂಲ್ಸ್. ಯಾಕಂತಂದರೆ ಕೆಮಿಕಲ್ ರಿಯಾಕ್ಷನ್ ಅಂತ ಬರೋದು ಒಂದು ಆರ್ಗನಿಸಮ್ಸಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಯಾವ ರೀತಿ ಬರುತ್ತೆ, ಆ ಕಾರಣಕ್ಕೆ ಇದನ್ನು ಆರ್ಗಾನಿಕ್ ಕೆಮಿಸ್ಟ್ರಿ ಬ್ರಾಂಚಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಬಯೋಮಾಲಿಕ್ಯೂಲ್ಸ್ ಅಂದ್ರೇನು, ಅಲ್ಲಿ ಬರೋ ವೇಟೇಜ್ ಏನು, ಓಕೆ, ಥಿಯರಿ ಎಕ್ಸಾಮ್ಗೆ ಯಾವ ರೀತಿ ಓದಬೇಕು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು, ಎಲ್ಲನೂ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಆರ್ ಯು ರೆಡಿ ಫಾರ್ ದಟ್? ಓಕೆ, ಲೆಟ್ಸ್ ಗೆಟ್ ಇಟ್. ಸೊ ಹಿಯರ್ ಇಟ್ ಇಸ್ ಎ ವೇಟೇಜ್ ಲಿಸ್ಟ್ ಆಫ್ ಥಿಯರಿ ಎಕ್ಸಾಮ್. ಓಕೆ, ವೇಟೇಜ್ ಲಿಸ್ಟ್ ಏನಿದೆ ಆ್ಯಂಡ್ ಕಾಂಪಿಟೇಟಿವ್ ಲಿಸ್ಟ್ ಏನಿದೆ ಅದನ್ನೆಲ್ಲ ಕೊಡ್ತಾ ಇದ್ದೀನಿ. ನೋಡಿ, 1 ಮಾರ್ಕ್ಸ್ ಕ್ವಶನ್ ಇಲ್ಲಿ ಅಂದರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟ್ರಲ್ಲಿ there will be one marks question from in part A. Okay, part A ಅಲ್ಲಿ ಒಂದು 1 marks question ಇರುತ್ತೆ. ಸೊ ದಟ್ ಮೇ ಬಿ ಬೇಸ್ಡ್ ಆನ್ ವೈಟಮಿನ್ಸ್ ಆಗಿರ್ಬೋದು, ಓಕೆ, ಇಲ್ಲಾಂದರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು. ಸೊ ಒಂದು ಕ್ವಶನ್ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಅರೈಸ್ ಮಾಡ್ತಾರೆ 1 ಮಾರ್ಕ್ಸ್ ಕ್ವಶನಲ್ಲಿ. ಸೊ ಹಾಗಾದರೆ 1 ಮಾರ್ಕ್ಸ್ ಕ್ವಶನು ಒಂದಿರುತ್ತೆ ಇನ್ ಪಾರ್ಟ್ ಎ. ಸೊ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಇದೆ, ಅದರಲ್ಲಿ ಯಾವುದೇ ಕ್ವಶನ್ಸು ಬಯೋಮಾಲಿಕ್ಯೂಲ್ಸಿಂದ ಇರಲ್ಲ. ಆ್ಯಂಡ್ ದೆರ್ ವಿಲ್ ಬಿ 5 ಮಾರ್ಕ್ಸ್ ಕ್ವಶನ್ ಇನ್ ಪಾರ್ಟ್ ಡಿ. ಪಾರ್ಟ್ ಡಿ ಅಲ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿ ಬ್ರಾಂಚಲ್ಲಿ ಏನಿರುತ್ತೆ, ಪಾರ್ಟ್ ಡಿ ಅಲ್ಲಿ ಒಂದು ಕ್ವಶನ್ ಇರುತ್ತೆ 5 ಮಾರ್ಕ್ಸ್. 5 ಮಾರ್ಕ್ಸ್ ಅಂದರೆ ಗೊತ್ತಿದೆಯಲ್ವಾ, ಇಟ್ ಸ್ಪ್ಲಿಟ್ಸ್ ಇಂಟು 2+2+1 ಅಂತ ಡಿವೈಡ್ ಆಗುತ್ತೆ. ಇಲ್ಲಿ 2+2+ ಅನ್ನೋದು ಡಿವೈಡ್ ಆಗುತ್ತೆ, ಇಲ್ಲ 3+2 ಅಂತಲೂ ಬರ್ಬೋದು. ಬಟ್ ಮೋಸ್ಟ್ ಪ್ರಾಬಬಲಿ ಈ ಬಯೋಮಾಲಿಕ್ಯೂಲ್ಸ್ ಚಾಪ್ಟರಲ್ಲಿ 2+2+1 ಅಂತ ಡಿವೈಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. 2 ಮಾರ್ಕ್ಸ್ಗೆ 2 ಕ್ವಶನ್, 1 ಮಾರ್ಕ್ಸ್ಗೆ 1 ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಡಿವೈಡ್ ಮಾಡ್ತಾರೆ. ಬಯೋಮಾಲಿಕ್ಯೂಲ್ಸ್ ಓದೋಂಥ ಕಾನ್ಸೆಪ್ಟ್ಸ್ಗಳಲ್ಲಿ ಒಂದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆಗಿರ್ಬೋದು, ಅಮೈನೋ ಆ್ಯಸಿಡ್ಸ್, ವೈಟಮಿನ್ಸ್, ಇದನ್ನು ನಾವು ಓದೋದ್ರಿಂದ ಆ ಒಂದು ಕಾನ್ಸೆಪ್ಟ್ಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಹಾಗಾದರೆ 5 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ. ಆ್ಯಂಡ್ ಕಾಂಪಿಟೇಟಿವ್ ವೇಟೇಜ್ ಬಂದರೆ ಇಟ್ ಹ್ಯಾಸ್ 5% ವೇಟೇಜ್. ಓಕೆ, ಅಂದರೆ 1 or 2 ಕ್ವಶನ್ಸ್ ಬರುತ್ತದೆ. ಅಂದರೆ 2019ಅಲ್ಲಿ ದೆರ್ ವಿಲ್ ಬಿ ಓನ್ಲಿ 1 ಕ್ವಶನ್. ಓಕೆ, ದೇ ಹ್ಯಾವ್ ಆಸ್ಕ್ಡ್ ಓನ್ಲಿ 1 ಕ್ವಶನ್ ಇನ್ 2019 ಎಕ್ಸಾಮ್. ಬಟ್ 2018 ಮತ್ತು 2016ಅಲ್ಲಿ 2 ಕ್ವಶನ್ಸ್ ಈ ಚಾಪ್ಟ್ರಿಂದ ಅರೈಸ್ ಮಾಡಿದರು. ಹಾಗಾಗಿ ಇಲ್ಲೂ ಕೂಡ ಏನು, ಕಾರ್ಬೋಹೈಡ್ರೇಟ್ ಆಗಿರಲಿ, ಓಕೆ, ನ್ಯೂಕ್ಲಿಕ್ ಆ್ಯಸಿಡ್ಸ್ ಮೇಲೆ, ವೈಟಮಿನ್ಸ್ ಮೇಲೆ, ಅಮೈನೋ ಆ್ಯಸಿಡ್ಸ್ ಮೇಲೆ ಎಕ್ಸಾಂಪಲ್ಸ್ ಕ್ವಶನ್ಸ್ಗಳು ಅರೈಸ್ ಆಗ್ತದೆ. ಸೊ ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ಸ್ ಕೂಡ ಇಲ್ಲಿ ಬರ್ತದೆ ಕೆಲವೊಂದು. ಓಕೆ, ಆ ಕಾಂಪಿಟೇಟಿವ್ ಪಾರ್ಟ್ ಏನು ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ಥಿಯರಿ ಎಕ್ಸಾಮ್ ಪಾರ್ಟ್ಗೆ ಏನು ಅಂತ ಹೇಳಿದ್ದೀನಿ, ಯಾವುದು ಥಿಯರಿ ಎಕ್ಸಾಮ್ಗೆ ಬರೋಂಥ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ನು ಪಾರ್ಟ್ ಡಿ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಎ ವೇಟೇಜ್ ಲಿಸ್ಟ್ ಆಫ್ ಬಯೋಮಾಲಿಕ್ಯೂಲ್ಸ್. ಹಾಗಾದರೆ ಈಗ ಬರೋಣ, ವಾಟ್ ಇಸ್ ಬಯೋಮಾಲಿಕ್ಯೂಲ್ಸ್, ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ವಾಟ್ ಆರ್ ದ ಡಿಫರೆಂಟ್ ಮಾಲಿಕ್ಯೂಲ್ಸ್ ದಟ್ ಕಮ್ಸ್ ಅಂಡರ್ ಬಯೋಮಾಲಿಕ್ಯೂಲ್ಸ್. ಓಕೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು? ಸೊ ಈಗ ಬಯೋಮಾಲಿಕ್ಯೂಲ್ಸ್ ಅಂತಂದರೆ ಒಂದು ನಾನ್ ಲಿವಿಂಗ್ ಥಿಂಗ್ಸಿಂದ, ಓಕೆ, ನಾನ್ ಲಿವಿಂಗ್ ಥಿಂಗ್ಸಿಂದ ಒಂದು ಆರ್ಗಾನಿಕ್ ಒಂದು ಲಿವಿಂಗ್ ಥಿಂಗ್ಸ್ಗೆ ಬೇಕಾಗಿರೋಂಥ ನೆಸೆಸರಿ ಅಂದರೆ ಒಂದು ಗ್ರೋತ್ಗಾಗಿರ್ಬೋದು, ಮೇಂಟೆನೆನ್ಸ್ಗಾಗಿರ್ಬೋದು, ಗ್ರೋತು ಸ್ಟ್ರಕ್ಚರಲ್ ಆಗಿರ್ಬೋದು, ಓಕೆ, ಎನರ್ಜಿಗಂತ ಆಗಿರ್ಬೋದು, ಕೆಲವೊಂದು ಮ್ಯಾಕ್ರೋ ಅಥವಾ ಮೈಕ್ರೋ ಮಾಲಿಕ್ಯೂಲ್ಸ್ ಏನು ನಿಮ್ಮ ಬಾಡಿಗೆ ಬೇಕಾಗುತ್ತೆ, ಲಿವಿಂಗ್ ಆರ್ಗನಿಸಮ್ಸ್ಗೆ ಬೇಕಾಗುತ್ತೆ, ದಟ್ ಕಮ್ಸ್ ಅಂಡರ್ ಬಯೋಮಾಲಿಕ್ಯೂಲ್ಸ್ ಪಾರ್ಟ್. ದಿಸ್ ಬಯೋಮಾಲಿಕ್ಯೂಲ್ಸ್ ಇಟ್ ಕಮ್ಸ್ ಅಂಡರ್ ಬಯೋಕೆಮಿಸ್ಟ್ರಿ ಬ್ರಾಂಚ್. ಸೊ ನಿಮ್ಗೆ ಗೊತ್ತಿದೆ ಕೆಮಿಸ್ಟ್ರಿ ಬ್ರಾಂಚ್ ವಿ ಹ್ಯಾವ್ ಫಿಸಿಕಲ್, ಆರ್ಗಾನಿಕ್, ಇನ್ಆರ್ಗಾನಿಕ್ ಅಂತ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಬಿಯಾಂಡ್ ದಟ್ ವಿ ಹ್ಯಾವ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿಯಿಂದ ಡಿಸ್ಕಸ್ ಮಾಡ್ತೀವಿ. ಬಯೋಕೆಮಿಸ್ಟ್ರಿ ಅಂದರೆ ನಾವು ಬಯೋಕೆಮಿಕಲ್ ರಿಯಾಕ್ಷನ್ಸ್ಗಳನ್ನ ಯಾವ ರೀತಿ ಡಿಸ್ಕಸ್ ಮಾಡ್ಬೋದು ಅದನ್ನು ಬಯೋಕೆಮಿಸ್ಟ್ರಿ ಒಂದು ಬ್ರಾಂಚಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇನ್ ದಟ್ ಬಯೋಕೆಮಿಸ್ಟ್ರಿ ವಿ ಹ್ಯಾವ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಫೈನೆಸ್ಟ್ ಟಾಪಿಕ್, ದಟ್ ಈಸ್ ಬಯೋಮಾಲಿಕ್ಯೂಲ್ಸ್. ಏನು ಬಯೋಮಾಲಿಕ್ಯೂಲ್ಸ್ ಅಂದರೆ ಹಾಗಾದರೆ, ಸೊ ಇಲ್ಲಿ ಬಯೋಮಾಲಿಕ್ಯೂಲ್ಸ್ಗಳ ಏನಿದೆ, ಆ ಬಯೋಮಾಲಿಕ್ಯೂಲ್ಸ್ ಯಾವುದು ಅಂತ ಹೇಳ್ತೀನಿ. ಈ ಬಯೋಮಾಲಿಕ್ಯೂಲ್ಸ್ಗಳೆಲ್ಲ ಓಕೆ ಕಂಬೈನ್ ಆಗಿ ನಮ್ಮ ಬಾಡಿಗೆ ಲಿವಿಂಗ್ ಥಿಂಗ್ಸ್ಗಳಿಗೆ ಏನು ಬೇಕು, ನಮ್ಮ ಲಿವಿಂಗ್ ಆರ್ಗನಿಸಮ್ಸ್ಗೆ ಏನು ಬೇಕು, ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ಗಳಿಂದ ಲಿವಿಂಗ್ ಆರ್ಗನಿಸಮ್ಸ್ಗೆ ಏನು ಪ್ರೊವೈಡ್ ಆಗ್ತಿದೆ ಟು ಮೇಂಟೈನ್ ದ ಸಫಿಷಿಯೆಂಟ್ ಗ್ರೋತ್, ಟು ಪ್ರೊವೈಡ್ ಎನರ್ಜಿ, ಓಕೆ, ಒಂದು ಗ್ರೋತ್ಗಾಗಿರ್ಬೋದು, ಎನರ್ಜಿ ಪ್ರೊವೈಡ್ ಮಾಡೋಕ್ಕಾಗಿರ್ಬೋದು, ಬಾಡಿ ಮೇಂಟೆನೆನ್ಸ್ಗೆ, ಸ್ಟ್ರಕ್ಚರಲ್ ಯೂನಿಟ್ಗೆ ಬೇಕಾಗಿರುವಂಥ ಎಲ್ಲ ಥಿಂಗ್ಸ್ನ ಬಯೋಮಾಲಿಕ್ಯೂಲ್ಸ್ ಕೊಡುತ್ತೆ. ಸೊ ಅಂದರೆ ನಾನ್ ಲಿವಿಂಗ್ ಥಿಂಗ್ಸಿಂದ, ಓಕೆ, ನಾನ್ ಲಿವಿಂಗ್ ಮಾಲಿಕ್ಯೂಲ್ಸ್, ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ಸಿಂದ ಒಂದು ಲಿವಿಂಗ್ ಆರ್ಗನಿಸಮ್ಸ್ಗೆ ಸಫಿಷಿಯೆಂಟಾಗಿ ಪ್ರೊವೈಡ್ ಆಗ್ತಾ ಇರೋದು ಬಯೋಮಾಲಿಕ್ಯೂಲ್ಸ್ಗಳು. ಹಾಗಾದರೆ ಈ ಬಯೋಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ದೇ ಕಂಬೈನ್ಸ್ ಟು ಗಿವ್ ಆರ್ಗನಲ್ಸ್. ಓಕೆ, ಆರ್ಗನಲ್ಸ್ ಪ್ರೊವೈಡ್ ಮಾಡುತ್ತೆ. ಆರ್ಗನಲ್ಸ್ ನಿಮ್ಮ ಬಯಾಲಜಿಲಿ ಓದೋದ್ರಿಂದ ತುಂಬ ಫೆಮಿಲಿಯರ್ ಇರ್ತೀರಿ. ಸೊ ಆರ್ಗನಲ್ಸ್ ಮೀನ್ಸ್
ಸೊ ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಮೈಟೋಕಾಂಡ್ರಿಯಾ. ಓಕೆ, ಸೊ ಈ ಸೆಲ್ಸ್ಗಳಲ್ಲಿ ಏನು ಬರ್ತದೆ, ಸೊ ದಟ್ ಇಸ್ ವಾಟ್ ಆರ್ಗನಲ್ಸ್ ಅಂತ ಹೇಳ್ತೀವಿ. ಓಕೆ, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್ ಇವೆಲ್ಲ ಏನು ಬರ್ತದೆ ಅದನ್ನು ನಾವು ಆರ್ಗನಲ್ಸ್ ಅಂತ ಹೇಳ್ಬೋದು. ಆರ್ಗನಲ್ಸ್ ಕಂಬೈನ್ಸ್ ಟು ಫಾರ್ಮ್ ಎ ಸೆಲ್ ಅಂತ ಗೊತ್ತಿದೆ, ಸೆಲ್ಸ್ಗಳನ್ನ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಸೆಲ್ಸ್ ಕಂಬೈನ್ಸ್ ಟು ಫಾರ್ಮ್ ಎ ಟಿಶ್ಯೂಸ್ ಅಂತ ಕೊಡ್ತದೆ. ಆ್ಯಂಡ್ ಟಿಶ್ಯೂಸ್ ಗಿವ್ಸ್ ರೈಸ್ ಟು ಆರ್ಗನ್ಸ್. ಓಕೆ, ಆರ್ಗನ್ಸ್. ಆ್ಯಂಡ್ ದಿಸ್ ಗಿವ್ಸ್ ರೈಸ್ ಟು ಲಿವಿಂಗ್ ಆರ್ಗನಿಸಮ್ಸ್. ಓಕೆ, ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಏನಾಗ್ತದೆ, ಈ ಬಯೋಮಾಲಿಕ್ಯೂಲ್ಸ್ನ ನಾವು ಥ್ರೋ ಫುಡ್ ಅಥವಾ ಥ್ರೋ ಲಿಕ್ವಿಡ್ ಅಥವಾ ಯಾವುದೊಂದು ವೆಜಿಟೇಬಲ್ಸಿಂದ ನಾವು ತಗೋತಾ ಇರೋದ್ರಿಂದ ಏನಾಗುತ್ತೆ, ತಗೋತಾ ಇದ್ದಾಗ ಏನಾಗುತ್ತೆ, ಆರ್ಗನಲ್ಸ್ ಅಂತ ಪ್ರೊವೈಡ್ ಮಾಡುತ್ತೆ. ಆರ್ಗನಲ್ಸ್ ಕಂಬೈನ್ಸ್ ಟು ಫಾರ್ಮ್ ಸೆಲ್ಸಿಂದ ಟಿಶ್ಯೂಸಿಂದ ಆರ್ಗನ್ಸ್ ಫಾರ್ಮ್ ಆಗುತ್ತೆ, ಆರ್ಗನ್ಸಿಂದ ಕಂಪ್ಲೀಟ್ ಎ ಲಿವಿಂಗ್ ಬಾಡಿ, ಲಿವಿಂಗ್ ಆರ್ಗನಿಸಮ್ ಅಂತ ಒಂದು ಪ್ರೊಡ್ಯೂಸ್ ಆಗ್ತದೆ. ಸೊ ಹಾಗಾಗಿ ದಿಸ್ ಬಯೋಮಾಲಿಕ್ಯೂಲ್ಸ್ ಆರ್ ವೆರಿ ಎಸೆನ್ಷಿಯಲ್ ಟು ಅವರ್ ಡೈಲಿ ಲೈಫ್ ಅಥವಾ ಡೈಲಿ ನೀಡ್ಸ್ ಅಂತ ಹೇಳ್ಬೋದು, ಟು ಅವರ್ ಬಾಡಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಲಿವಿಂಗ್ ಆರ್ಗನಿಸಮ್ಸ್ಗೆ ನಮಗೆ ಎಸೆನ್ಷಿಯಲ್ ಗ್ರೋತ್ ಆಗಿರ್ಬೋದು, ಸ್ಟ್ರಕ್ಚರಲ್ ಮೇಂಟೆನೆನ್ಸ್ಗಾಗಿರ್ಬೋದು ಬೇಕಾಗಿರೋದೇನು ಬಯೋಮಾಲಿಕ್ಯೂಲ್ಸ್. ಹಾಗಾದರೆ ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್? ದಟ್ ಇಸ್ ಇಂಪಾರ್ಟೆಂಟ್. ಬಯೋಮಾಲಿಕ್ಯೂಲ್ಸ್ ಆರ್ ದ ಆರ್ಗಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಸೊ ಹೇಳಿದೆ ಬಯೋಮಾಲಿಕ್ಯೂಲ್ಸ್ ಆರ್ ದ ಆರ್ಗಾನಿಕ್ ಕಾಂಪೌಂಡ್ಸ್ ಅಂದರೆ ಆರ್ಗಾನಿಕ್ ಕಾಂಪೌಂಡ್ಸ್ ಅಂದರೆ ದ ಕಾಂಪೌಂಡ್ಸ್ ವಿಚ್ ಕಂಟೈನ್ ಕಾರ್ಬನ್ ಕಾಂಪೌಂಡ್ಸ್, ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಅಂತ ಹೇಳ್ಬೋದು. ಓಕೆ, ಆರ್ಗಾನಿಕ್ ಕಾಂಪೌಂಡ್ಸ್ ಅಂತ ಬಂದರೆ ದ ಫಸ್ಟ್ ಥಿಂಗ್ ಕಮ್ಸ್ ಟು ಅವರ್ ಮೈಂಡ್ ಈಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಫಾರ್ ಎಕ್ಸಾಂಪಲ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಬರ್ತದೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ ನಾನು. ಸೊ ಇದನ್ನು ಹೇಳ್ತೀವಿ, ದ ಬಯೋಮಾಲಿಕ್ಯೂಲ್ಸ್ ಆರ್ ದ ಆರ್ಗಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಓಕೆ, ಈ ಬಯೋಮಾಲಿಕ್ಯೂಲ್ಸನ್ನು ಒಂದು ಲಿವಿಂಗ್ ಆರ್ಗನಿಸಮ್ಸ್ಗೆ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು. ಈ ಎಸೆನ್ಷಿಯಲ್ ಕಾಂಪೊನೆಂಟ್ಸಿಂದ ನಮ್ಮ ಸ್ಟ್ರಕ್ಚರಲ್ ಮೇಂಟೆನೆನ್ಸ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಓಕೆ ಎಲ್ಲ ಕೂಡ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಬಿಕಾಸ್ ಡ್ಯೂ ಟು ದಿಸ್ ಬಯೋಮಾಲಿಕ್ಯೂಲ್ಸ್. ಹಾಗಾದರೆ ನಿಮಗೆ ಬರೋ ಕ್ವಶನ್ ಏನಪ್ಪ ಅಂದರೆ ವಾಟ್ ಆರ್ ದಿಸ್ ಬಯೋಮಾಲಿಕ್ಯೂಲ್ಸ್? ಬಯೋಮಾಲಿಕ್ಯೂಲ್ಸ್ ಅಂದರೆ ಯಾವುದಿರುತ್ತೆ ಹಾಗಾದರೆ? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಯೋಮಾಲಿಕ್ಯೂಲ್ಸ್ನ ನಾವು ಆರ್ಗಾನಿಕ್ ಮತ್ತು ಇನ್ಆರ್ಗಾನಿಕ್ ಅಂತ ಡಿವೈಡ್ ಮಾಡ್ಬೋದು. ನಾನು ಹೇಳಿದೆ ಆರ್ಗಾನಿಕ್ ಕಾಂಪೌಂಡ್ಸ್ ಅಂತಲೇ ಹೇಳಿದೆ, ಬಟ್ ಇನ್ಆರ್ಗಾನಿಕ್ ಅಂತಲೂ ಇರುತ್ತೆ. ಇನ್ಆರ್ಗಾನಿಕ್ ಬಯೋಮಾಲಿಕ್ಯೂಲ್ಸ್ನ ಡಿವೈಡ್ ಮಾಡ್ಬೋದು. ದಟ್ ಮೀನ್ಸ್ ಮಿನರಲ್ಸ್, ಗ್ಯಾಸಸ್, ವಾಟರ್ ನಾವು ಇನ್ಆರ್ಗಾನಿಕ್ನಲ್ಲಿ ಡಿವೈಡ್ ಮಾಡ್ತೀವಿ. ಬಟ್ ಆರ್ಗಾನಿಕ್ ಅಂತ ಬಂದಾಗ ಸೊ ವಿ ಹ್ಯಾವ್ ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ಅಮೈನೋ ಆ್ಯಸಿಡ್ಸ್, ಪ್ರೋಟೀನ್ಸ್, ವೈಟಮಿನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ಸ್, ಓಕೆ, ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್. ಸೊ ಇದೆಲ್ಲ ದಟ್ ಕಮ್ಸ್ ಅಂಡರ್ ಆರ್ಗಾನಿಕ್ ಬಯೋಮಾಲಿಕ್ಯೂಲ್ಸ್. ಹೇಳಿದ್ದೆ ನಾನು ಬಯೋಮಾಲಿಕ್ಯೂಲ್ಸ್ ಅಂದ್ರೇನು, ಆರ್ಗಾನಿಕ್ ಕಾಂಪೌಂಡ್ಸ್, ಓಕೆ, ವಿಚ್ ಆರ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಲಿವಿಂಗ್ ಆರ್ಗನಿಸಮ್ಸ್. ಓಕೆ, ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಫಾರ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳಿದೆ. ಸೊ ಇದರಲ್ಲಿ ಬರುವಂಥದ್ದೇನು ಕಾರ್ಬೋಹೈಡ್ರೇಟ್ಸ್. ಈ ಬಯೋಮಾಲಿಕ್ಯೂಲ್ಸ್ ಅಂಡರಲ್ಲಿ ನಾವು ಡಿಸ್ಕಸ್ ಮಾಡೋದು ಇದು ಬಯೋಮಾಲಿಕ್ಯೂಲ್ಸ್ ಯಾವುದು ಅದು? ದಟ್ ಮೀನ್ಸ್ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಅಮೈನೋ ಆ್ಯಸಿಡ್ಸ್, ಪ್ರೋಟೀನ್ಸ್, ವೈಟಮಿನ್ಸ್, enzymes, nucleotides and nucleic acids. These are all biomolecules and these components are very essential to our living organisms. Gottaita makle enu anta? So this is about a biomolecules, and in this chapter we will discuss only about carbohydrate, amino acids, proteins, nucleic acids, vitamins. ಈ biomolecules ಅಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. ಯಾವುದ್ಯಾವುದು? ಕಾರ್ಬೋಹೈಡ್ರೇಟ್, ಆ್ಯಂಡ್ ಆಫ್ಟರ್ ದಟ್ ಪ್ರೋಟೀನ್ಸ್ ಆ್ಯಂಡ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ವೈಟಮಿನ್ಸ್ ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಈ 5 ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಕಂಪ್ಲೀಟ್ ಈ ಚಾಪ್ಟರ್ ಇರುತ್ತೆ. ಸೊ ಹಾಗಾದರೆ 1 by 1 ಇದನ್ನು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತು ಏನು ಅಂತ? ಸೊ ಬೇಕಾದರೆ ನೋಟ್ ಮಾಡ್ಕೊಳ್ಳಿ ಯಾವ ಬಯೋಮಾಲಿಕ್ಯೂಲ್ಸ್ ಅಂದರೆ ಏನಂತ. ಇದು ಕಂಪ್ಲೀಟ್ ಇನ್ಸ್ಟ್ರಕ್ಷನ್, ಓಕೆ, ಇಂಟ್ರೊಡಕ್ಷನ್ ಫಾರ್ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು ಗೊತ್ತಾಯಿತು, ಯಾಕೆ ಇದು ಎಸೆನ್ಷಿಯಲ್ ಅಂತ ನಿಮ್ಗೆ ಗೊತ್ತಾಯಿತು. ಸೊ ಏನು ಬಯೋಮಾಲಿಕ್ಯೂಲ್ಸ್ ಅಂತ ಒಂದು ಆರ್ಗನಲ್ಸ್ ಅಂತ ಫಾರ್ಮ್ ಆಗುತ್ತೆ, ಆರ್ಗನ್ಸ್ ಇಂದ ಸೆಲ್ಸ್, ಸೆಲ್ಸ್ ಇಂದ ಟಿಶ್ಯೂ ಇಂದ ಆರ್ಗನ್ಸ್, ಆ್ಯಂಡ್ ಆರ್ಗನ್ಸ್ ಎಲ್ಲ ಫಾರ್ಮ್ ಆಗಿ ಏನಾಗುತ್ತೆ, ಒಂದು ಕಂಪ್ಲೀಟ್ ಲಿವಿಂಗ್ ಆರ್ಗನಿಸಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನು ಬಯೋಮಾಲಿಕ್ಯೂಲ್ಸ್ ಯೂಸ್ ಅಂತ ಹೇಳ್ಬೋದು. ಹಾಗಾದರೆ ಈ ಬಯೋಮಾಲಿಕ್ಯೂಲ್ಸ್ ಏಕೆ ಇಷ್ಟು ಎಸೆನ್ಷಿಯಲ್? ಸೊ ಬಿಕಾಸ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಆರ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಅವರ್ ಲಿವಿಂಗ್ ಬಾಡಿ. ಓಕೆ, ನೀವು ತಗೊಳ್ಳುವಂಥ ಫುಡ್ಡಲ್ಲಿರ್ಬೋದು, ಹಾಲು ಕುಡಿತೀರಾ, ಓಕೆ, ಫುಡ್ ತಿಂತಾರೆ, ವೆಜಿಟೇಬಲ್ಸ್, ಓಕೆ, ಎಲ್ಲದರಲ್ಲೂ ಕೂಡ ಬಯೋಮಾಲಿಕ್ಯೂಲ್ಸ್ ಕಂಟೆಂಟ್ ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಅಂತ ಬಂದರೆ ಕೂಡ ಕೆಲವೊಂದು ಡಿಸೀಸಸ್ ಬರ್ತದೆ. ಏನು ಡಿಫಿಷಿಯನ್ಸ್ ಆಗುತ್ತೆ ಅದನ್ನೆಲ್ಲ ಕೂಡ ಈ ಚಾಪ್ಟರ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಹಾಗಾದರೆ ನೋಡೋಣ ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್. ಫಸ್ಟು ನಾವು ಡಿಸ್ಕಸ್ ಮಾಡೋದು ಯಾವುದ್ರ ಬೇಗ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ. ಸೊ ನಾನು ಹೇಳಿದೆ 5 ಬಯೋಮಾಲಿಕ್ಯೂಲ್ಸ್ ಮಾತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಯಾವುದಾವುದು? ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಅಮೈನೋ ಆ್ಯಸಿಡ್ಸ್, ವೈಟಮಿನ್ಸ್ ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಇದು 5 ಮಾತ್ರ ಈ ಕ್ಲಾಸಲ್ಲಿ ಅಂದರೆ ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೀವಿ. ಇನ್ ದಟ್ ಫಸ್ಟ್ ಒನ್ ಇಸ್ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನಾಗಾದರೆ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕಾರ್ಬೋಹೈಡ್ರೇಟ್. ಇಟ್ ಸೆಲ್ಫ್ ಇಂಡಿಕೇಟ್ಸ್ ಹೈಡ್ರೇಟ್ಸ್ ಆಫ್ ಕಾರ್ಬನ್. ದಟ್ ಮೀನ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇನ್ ಫೋಟೋಸಿಂಥಸಿಸ್ ಪ್ರೋಸೆಸ್, ಓಕೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ಇದೆ, ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನಾಗಾದರೆ ಸೊ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ.
So X molecules of carbon dioxide and Y molecules of water forms CX and H2O. So this molecule of carbohydrate and plus oxygen. For example ಏನಾಗುತ್ತೆ, ಪ್ಲಾಂಟ್ಸ್ಗೆ ವಾಟರ್ ಸಾಯಿಲ್ ಕಂಟೆಂಟಿಂದ ಸಿಗುತ್ತೆ, ವಾಟರು ಸಾಯಿಲಿಂದ ಸಿಗುತ್ತೆ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್ ಎನ್ವೈರನ್ಮೆಂಟಿಂದ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ದಟ್ ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ವಾಟರ್ ಫ್ರಮ್ ದ ಸಾಯಿಲ್, ಇಟ್ ಗಿವ್ಸ್ ರೈಸ್ ಟು ಫಾರ್ಮ್ ಎ ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಒಂದು ಕಾರ್ಬೋಹೈಡ್ರೇಟ್ ಫಾರ್ಮ್ ಮಾಡುತ್ತೆ ವಿಚ್ ಇಸ್ ಎ ಸ್ಟೋರೇಜ್ ಫುಡ್. ಓಕೆ, ಒಂದು ಎನರ್ಜಿ ಸೋರ್ಸ್ ಅಂತ ಹೇಳ್ಬೋದು ಫಾರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇಟ್ಸ್ ಎ ಎನರ್ಜಿ ಸೋರ್ಸ್ ಫಾರ್ ಪ್ಲಾಂಟ್ಸ್ ಆ್ಯಂಡ್ ಇಟ್ ರಿಲೀಸಸ್ ಆಕ್ಸಿಜನ್ ವಿಚ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಅಸ್. ಓಕೆ, ಸೊ ಅದ್ರ ಗೊತ್ತಾಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕ್ಲೋರೋಫಿಲ್ ಪಿಗ್ಮೆಂಟಲ್ಲಿ ಏನಿದೆ, ಕ್ಲೋರೋಫಿಲ್ಲಲ್ಲಿ ಆಗೋಂಥ ರಿಯಾಕ್ಷನ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ವಾಟರ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ ಎ ಕಾರ್ಬೋಹೈಡ್ರೇಟ್. ಓಕೆ, ಒಂದು ಎನರ್ಜಿ ಸೋರ್ಸ್ ಫಾರ್ ಪ್ಲಾಂಟ್ಸ್. ಸೊ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಾರ್ಬೋಹೈಡ್ರೇಟ್ ಇದನ್ನೇ ಹೇಳ್ಬೋದು. ಅಂದರೆ ಗ್ಲೂಕೋಸ್ನ ಪ್ರಿಪೇರ್ ಮಾಡುತ್ತೆ. ಓಕೆ, ಗ್ಲೂಕೋಸ್ನ ಪ್ರಿಪೇರ್ ಮಾಡುತ್ತೆ ಅಂತ ಹೇಳ್ಬೋದು ಬೇಕಾದ್ರೆ. ಅರ್ಥ ಆಯ್ತಾ ಮಕ್ಕಳು ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ಕಾರ್ಬೋಹೈಡ್ರೇಟ್. ಹಾಗಾದರೆ ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್? ನೀವು ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಡಿಫೈನ್ ಮಾಡ್ತೀರಾ? ಸೊ ನಾನು ಹೇಳಿದೆ, ನೇಮಲ್ಲೇ ಇದೆ, ಇಟ್ ಸೆಲ್ಫ್ ಇಂಡಿಕೇಟ್ಸ್ ಎ ಹೈಡ್ರೇಟ್ಸ್ ಆಫ್ ಕಾರ್ಬನ್. ಏನು ಹೇಳ್ತೀವಿ ಇದನ್ನು? ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಹೇಳ್ತೀವಿ. ಓಕೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎ ಕಾರ್ಬೋಹೈಡ್ರೇಟ್ಸ್. Biomolecules are the organic compounds. Organic compounds ಅಂದರೆ it has to contain a carbon hydrogen compounds. ಕಾರ್ಬನ್ ಹೈಡ್ರೋಜನ್ ಕಾಂಪೌಂಡ್ಸ್ ಇರಲೇಬೇಕು. ಹಾಗಾದರೆ ಇಲ್ಲಿ ಹೇಳ್ತಾ ಇರೋದಷ್ಟೇ, ಕಾರ್ಬೋಹೈಡ್ರೇಟ್ ಅಂದ್ರೆ ಏನು? ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಹೇಳ್ಬೋದು. ಬಟ್ ಇನ್ನು ಡಿಫೈನ್ ಮಾಡೋದಾದರೆ ವಾಟ್ ಆರ್ ಆ್ಯಕ್ಚುಲಿ ಎ ಕಾರ್ಬೋಹೈಡ್ರೇಟ್ಸ್? ಓಕೆ, ವಾಟ್ ಇಸ್ ಮೆಂಟ್ ಬೈ ಎ ಕಾರ್ಬೋಹೈಡ್ರೇಟ್ ಅಂತ ಹೇಳೋದಾದರೆ, ಕಾರ್ಬೋಹೈಡ್ರೇಟ್ ಎಲ್ಲಿ ನೋಡ್ತೀರಾ? ಎಸ್, ಆಬ್ವಿಯಸ್ಲಿ ನೀವು ತೊಗೊಳ್ಳೋವಂಥ ಫುಡ್ಸ್ಗಳಲ್ಲಿ ಓಕೆ ಗ್ಲೂಕೋಸ್ ಕಂಟೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ದೆ ನಾನು. ಓಕೆ, ಗ್ಲೂಕೋಸ್ ಏನಿದೆ, ನಾವು ತೊಗೊಳ್ಳೋಂಥ ಫುಡ್ಡಲ್ಲಿ ಶುಗರ್ ಕಂಟೆಂಟ್ ಏನಿದೆ, ಶುಗರ್ ಕಂಟೆಂಟು ನಮ್ಮ ಬಾಡಿಲಿರೋ ಆಕ್ಸಿಜನ್ ಜೊತೆ ಬಂಟ್ ಆದರೆ ಏನಾಗುತ್ತೆ, ಸೊ ಗ್ಯಾಸ್ನ ರಿಲೀಸ್ ಮಾಡುತ್ತೆ, ಅಂದರೆ ವಾಟರ್ ಕಂಟೆಂಟ್ ರಿಲೀಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ರಿಲೀಸ್ ಮಾಡುತ್ತೆ. ಇಟ್ ಮೀನ್ಸ್ ಒಂದು ಎನರ್ಜಿ ರಿಲೀಸ್ ಆಗ್ತಾಯಿದೆ ಅಂತ ಅರ್ಥ. ಯಾವಾಗ ಒಂದು ತೊಗೊಳ್ಳೋಂಥ ಕಾರ್ಬೋಹೈಡ್ರೇಟ್ ಫುಡ್ಸ್ ಏನಿದೆ, ಫುಡ್ಡಲ್ಲಿರೋ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಏನಿದೆ, ಅದು ನಮ್ಮಲ್ಲಿರೋ ಆಕ್ಸಿಜನ್ ಜೊತೆ ಬಂಟ್ ಆದಾಗ ಇಟ್ ರಿಲೀಸಸ್ ಎನರ್ಜಿ. ಹಾಗಾಗಿ ಅಷ್ಟು ಎನರ್ಜಿ ನಿಮ್ಗೆ ಬೇಕಾಗುತ್ತೆ. ಅರೌಂಡ್ 12,500 ಕಿಲೋಜೌಲ್ ಅಷ್ಟು ಎನರ್ಜಿ ಒಬ್ಬ ಮನುಷ್ಯನಿಗೆ ಬೇಕು. ಓಕೆ, ಪರ್ ಡೇ. ಹಾಗಾದರೆ ಎನರ್ಜಿ ಎನರ್ಜಿ ಸೋರ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು ನಾವು. ಸೊ ಇಲ್ಲಿ ಶುಗರ್ಸ್ ಅಂತಂದರೆ ಮಿಲ್ಕಲ್ಲಾಗಿರ್ಬೋದು, ನೀವು ಕಾರ್ಬೋಹೈಡ್ರೇಟ್ನ ನೋಡ್ತೀರಾ. ಶುಗರ್ಸ್ಗಳಲ್ಲಿ ಮಾಲಿರೋ ಒಂದು ಟೇಬಲ್ ಶುಗರ್ ಏನಿದೆ, ಆ ಶುಗರ್ಸಲ್ಲಿ ಕಾರ್ಬೋಹೈಡ್ರೇಟ್ ನೋಡ್ತೀರಾ. ಓಕೆ, ರೈಸ್ ಆಗಿರ್ಬೋದು, ಬೇರೆ ಕೆಲವೊಂದು ಫುಡ್ ಸಬ್ಸ್ಟೆನ್ಸ್ ವೆಜಿಟೇಬಲ್ಸ್ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ನೋಡ್ತೀರಾ. ದಟ್ ಮೀನ್ಸ್ ಶುಗರ್ಸ್ನ ನೋಡ್ತೀರಾ. ಓಕೆ, ಯಾವ ಶುಗರ್ಸ್ ಅದು ಅದನ್ನು ಡಿಸ್ಕಸ್ ಮಾಡೋಣ. ಬಟ್ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು ಇಂಟ್ರೊಡಕ್ಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ. ಓಕೆ, ಕಾರ್ಬೋಹೈಡ್ರೇಟ್ಸಲ್ಲಿ ಇಂಟ್ರೊಡಕ್ಷನ್ ಮತ್ತು ಕ್ಲಾಸಿಫಿಕೇಷನ್ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಓಕೆ, ನೋಡೋಣ ಅಂತ. ಸೊ ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್? Carbohydrates are defined as the optically active polyhydroxy aldehydes or ketones or compounds which produces such units on hydrolysis. First definition note ಮಾಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು. definition note ಮಾಡ್ಕೊಳ್ಳಿ. So what are carbohydrates? These are the optically active polyhydroxy aldehydes or ketones or compounds which produce such units on hydrolysis. Okay, ಇಲ್ಲಿ optically active ಅಂತ ಇದೆ. ಆಪ್ಟಿಕಲಿ ಆ್ಯಕ್ಟಿವ್ ಮೀನ್ಸ್ ವಾಟ್? ನಿಮಗೆ ಹಾಲೋರಿನ್ಸ್ ಹೇಳುವಾಗ ಡಿಸ್ಕಸ್ ಮಾಡಿದ್ವಿ ಆಪ್ಟಿಕಲಿ ಆ್ಯಕ್ಟಿವ್ ಅಂತಂದರೆ. ಸೊ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್ ಮೀನ್ಸ್ ಇಟ್ ಹ್ಯಾಸ್ ಟು ಕಂಟೈನ್ ಎ ಕೈರಲ್ ಕಾರ್ಬನ್. ಕೈರಲ್ ಕಾರ್ಬನ್ ಮೀನ್ಸ್ ವಾಟ್? ಅಸಿಮೆಟ್ರಿಕ್ ಕಾರ್ಬನ್. ಅಂದರೆ ದ ಕಾರ್ಬನ್ ವಿಚ್ ಅಟ್ಯಾಚ್ ಟು 4 ಡಿಫ್ರೆಂಟ್ ಗ್ರೂಪ್ಸ್. 4 ಡಿಫ್ರೆಂಟ್ ಗ್ರೂಪ್ಸ್ಗೆ ಅಟ್ಯಾಚ್ ಆಗಿದೆ ಕೈರಲ್ ಕಾರ್ಬನ್ ಅಂತ ಹೇಳ್ತೀವಿ. ಅಂಥ ಕಾಂಪೌಂಡ್ಸ್ ನಾವು ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಹಾಗಾದರೆ ಕಾರ್ಬೋಹೈಡ್ರೇಟ್ಸ್ ಕೂಡ ಆಪ್ಟಿಕಲಿ ಆ್ಯಕ್ಟಿವ್ ಪಾಲಿಹೈಡ್ರಾಕ್ಸಿ ಅಂತ ಇದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಂಪೌಂಡ್ ಬರೀತೀನಿ. ಓಕೆ, CHO and COH, CHOH and COH, COH and CH2OH, and this is one carbohydrate. Okay, for example glucose ಅಂತ ಅನ್ಕೊಳ್ಳೋಣ, ಇದನ್ನು ಗ್ಲೂಕೋಸ್ ಅಂತ ತಗೊಳ್ಳಿ. ಸೊ ಇಲ್ಲಿ ನೋಡಿ ಪಾಲಿಹೈಡ್ರಾಕ್ಸಿ, ದಿಸ್ ಇಸ್ ಹೈಡ್ರಾಕ್ಸಿಲ್ ಗ್ರೂಪ್ಸ್. ಇವೆಲ್ಲ ಏನು ಹೈಡ್ರಾಕ್ಸಿಲ್ ಗ್ರೂಪ್ಸ್ ಅಂತ ಹೇಳ್ಬೋದು. These contain, and these carbohydrates contain optically active means what? Chiral carbon. Carbon attached to 4 different groups, 4 different substances attached ಆಗಿರುತ್ತೆ. ಹಾಗಾಗಿ chiral carbon ಅಂತ ಹೇಳ್ತೀವಿ. ಅಂತನ್ನ optically active ಅಂತ ಹೇಳ್ತೀವಿ. And these optically polyhydroxy aldehydes are ketones. ಇಲ್ಲಿ aldehyde content ಇದೆ, ಇಲ್ಲ ketones ಆದರೂ ಇರುತ್ತೆ. Which produces such units, and the smaller units on hydrolysis. ಓಕೆ, ಈ ಥರ ಕಾರ್ಬೋಹೈಡ್ರೇಟ್ಸ್ಗಳು, ಇದು ಸಿಂಪಲ್ ಯೂನಿಟ್ ನಾನು ಬರೆದಿರೋದು ಒಂದು ಗ್ಲೂಕೋಸ್ ಒಂದು. ಬಟ್ ಕೆಲವೊಂದು ಪಾಲಿಸ್ಯಾಕ್ರೈಡ್ಸ್ ಅಥವಾ ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ಗಳು ಹೈಡ್ರೋಲಿಸಿಸ್ ಆದಾಗ ದೇ ಫಾರ್ಮ್ ಎ ಸಿಂಪಲರ್ ಯೂನಿಟ್ಸ್.
ಓಕೆ, ಹೈಡ್ರೋಲಿಸಿಸ್ ಆದಾಗ ದೇ ಫಾರ್ಮ್ ಸಿಂಪಲರ್ ಯೂನಿಟ್ಸ್ ಅಂತಂದು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಡೆಫಿನೇಷನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ದೀಸ್ ಆರ್ ಆಪ್ಟಿಕಲಿ ಆಕ್ಟಿವ್. ವೈ ಇಟ್ ಇಸ್ ಆಪ್ಟಿಕಲಿ ಆಕ್ಟಿವ್? ಬಿಕಾಸ್ ಇಟ್ ಕಂಟೈನ್ ಕೈರಲ್ ಕಾರ್ಬನ್ ಇದೆ ಆ್ಯಂಡ್ ಇಟ್ ಕಂಟೈನ್ಸ್ ಹೈಡ್ರಾಕ್ಸಿಲ್ ಗ್ರೂಪ್. ಓಕೆ, ಮೋರ್ ದೆನ್ 3 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇದೆ, ಹಾಗಾಗಿ ಇಟ್ ಈಸ್ ಪಾಲಿಹೈಡ್ರಾಕ್ಸಿ. ಓಕೆ, ಆಪ್ಟಿಕಲಿ ಆಕ್ಟಿವ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್. ಇಲ್ಲಿ ಆಲ್ಡಿಹೈಡ್ ಮತ್ತು ಕೀಟೋನ್ಸ್ಗಳು ಫಂಕ್ಷನಲ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇರುತ್ತೆ ಕಾರ್ಬೋಹೈಡ್ರೇಟ್. ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ವಿತೌಟ್ ಆಲ್ಡಿಹೈಡ್ ವಿತೌಟ್ ಕೀಟೋನ್ ಇಲ್ಲವೇ ಇಲ್ಲ. ಓಕೆ, ಆ್ಯಂಡ್ ವಿಚ್ ಪ್ರೊಡ್ಯೂಸಸ್ ಸಚ್ ಯೂನಿಟ್ಸ್ ಅಂದರೆ ಕೆಲವೊಂದು ಯೂನಿಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ವೆನ್ ಆನ್ ಹೈಡ್ರೋಲಿಸಿಸ್. ಓಕೆ, ವೆನ್ ದೇ ಅಂಡರ್ಗೋಸ್ ಹೈಡ್ರೋಲಿಸಿಸ್ ಅಂತ ಹೇಳೋದು. ಹೈಡ್ರೋಲೈಸ್ ಆದಾಗ ಒಂದು ಸ್ಮಾಲರ್ ಯೂನಿಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದು ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ, ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನಾವು ಕ್ಲಾಸಿಫಿಕೇಷನ್ ಡಿಸ್ಕಸ್ ಮಾಡೋಣ. ಓಕೆ, ಅರ್ಥ ಮಾಡ್ಕೊಂಡ್ರೆ ಏನು ಅಂತ ಇದ್ರ ಬಗ್ಗೆ. ಸೊ ಈ ರೀತಿ ಹೇಳ್ಬೋದು ನಾವು ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ನಿಮಗೆ ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಗೊತ್ತಾಗ್ತದೆ. ಗ್ಲೂಕೋಸ್ C6H12O6, ದಿಸ್ ಇಸ್ ಆಲ್ಸೋ ಎ ಕಾರ್ಬೋಹೈಡ್ರೇಟ್. ಗ್ಲೂಕೋಸ್, ಫ್ರಕ್ಟೋಸ್, ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್. ಓಕೆ, ಗ್ಲೂಕೋಸ್ ಡೆಕ್ಸ್ಟ್ರೋಸ್ ಅಂತಲೂ ಕರೀತಾರೆ. ಓಕೆ, ಗ್ಲೂಕೋಸ್ ಬಾಟಲ್ ಅಂತ ನೋಡಿದ್ದೀನಿ, ಮೆಡಿಕಲ್ ಶಾಪಲ್ಲಿ ಗ್ಲೂಕೋಸ್ ಬಾಟಲ್ ಅಂತ ಸಿಗುತ್ತೆ, ಅದು ಗ್ಲೂಕೋಸ್ ಪೌಡರ್ ಅಂತ ಸಿಗುತ್ತೆ. ದಟ್ ಇಸ್ ಡೆಕ್ಸ್ಟ್ರೋಸ್ ಶುಗರ್ ಅಂತ ಹೇಳ್ಬೋದು. ಆ್ಯಂಡ್ ಫ್ರೂಕ್ಟೋಸ್, ಎ ಫ್ರೂಟ್ ಶುಗರ್. ಓಕೆ, ಫ್ರೂಟಲ್ಲಿರುವಂಥ ಕಂಟೆಂಟು. ಓಕೆ, ಬೀಟ್ಸಲ್ಲಿರುವಂಥ ಕಂಟೆಂಟು ಏನಿದೆ ಫ್ರೂಕ್ಟೋಸ್ ಶುಗರ್. ಆ್ಯಂಡ್ ಸುಕ್ರೋಸ್, ನಿಮ್ಮ ಮನೇಲಿರೋ ಒಂದು ಟೇಬಲ್ ಶುಗರ್ ಏನಿದೆ ಅದು ಸುಕ್ರೋಸ್. ಇಟ್ ಇಸ್ ನಾಟ್ ಗ್ಲೂಕೋಸ್. ಟೇಬಲ್ ಶುಗರ್ ಏನು ಬರುತ್ತೆ ದಟ್ ಇಸ್ ಸುಕ್ರೋಸ್. ಮಿಲ್ಕ್ ಇರುವಂಥದ್ದು ಲ್ಯಾಕ್ಟೋಸ್ ಕಂಟೆಂಟ್. ಓಕೆ, ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಮಿಕ್ಸ್ ಬರುವಂಥದ್ದೇ ಲ್ಯಾಕ್ಟೋಸ್, ಮಿಲ್ಕಲ್ಲಿರುವಂಥದ್ದು ಲ್ಯಾಕ್ಟೋಸ್ ಕಂಟೆಂಟ್. ಆ್ಯಂಡ್ ಮಾಲ್ಟೋಸ್. ಓಕೆ, ಸೊ ಈ ಥರ ಶುಗರ್ಸ್ಗಳು ಬರ್ತದೆ. ದಟ್ ಕಮ್ಸ್ ಅಂಡರ್ ಕಾರ್ಬೋಹೈಡ್ರೇಟ್. ಆ್ಯಂಡ್ ಒನ್ ಥಿಂಗ್ ಏನಪ್ಪ ಅಂತಂದ್ರೆ ದ ಕಾರ್ಬೋಹೈಡ್ರೇಟ್ಸ್ ಹ್ಯಾವಿಂಗ್ ಜನರಲ್ ಫಾರ್ಮುಲಾ. ಓಕೆ, ದೇ ಹ್ಯಾವಿಂಗ್ ಅ ಜನರಲ್ ಫಾರ್ಮುಲಾ CHH2OY. This is a general formula of carbohydrates. For example, C6H2O, okay, 6 ಅಂತ ಇದೆ. ಸೊ ಇದೇನು ಬರುತ್ತೆ C6H12O6. ಏನಿದು ಗ್ಲೂಕೋಸ್, ಅದೇ ರೀತಿ ಫ್ರೂಕ್ಟೋಸ್, ಅದೇ ರೀತಿ ಸುಕ್ರೋಸ್. ಓಕೆ, ಇದೇನಿದು ಜನರಲ್ ಫಾರ್ಮುಲಾನ ಒಬೇ ಮಾಡಬೇಕು. ಜನರಲ್ ಫಾರ್ಮುಲಾ ಒಬೇ ಆ್ಯಸಿಡ್. ಓಕೆ, ಅರ್ಥ ಆಗಿದೆಯಾ ಮಕ್ಕಳು ಏನಂತ? ಸೊ ಕಂಪ್ಲೀಟು ಇಂಟ್ರೊಡಕ್ಷನ್ ಸಿಕ್ತು ಅನಿಸುತ್ತೆ. ಈಗ ಲೆಟ್ಸ್ ಮೂವ್ ಆನ್ ಟು ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಈಗ ನಾವು ಹೋಗೋದು ಯಾವುದಕ್ಕೆ? ಕ್ಲಾಸಿಫಿಕೇಷನ್ಗೆ ನೋಡೋಣ. ಸೊ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಇಲ್ಲಿ ನಾನು ಚಾರ್ಟ್ ಕೊಟ್ಟಿದ್ದೀನಿ. ಈ ಚಾರ್ಟ್ಗಿಂತ ನೋಡಿ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಸೈಜ್. ಫಸ್ಟ್ ಕ್ಲಾಸಿಫಿಕೇಷನ್ ಅಂತ ನೋಡ್ಕೊಳ್ಳಿ. ಕ್ಲಾಸಿಫಿಕೇಷನ್ ನಂಬರ್ 1, ಫಸ್ಟ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಸೈಜ್. ಮಾಲಿಕ್ಯುಲರ್ ಸೈಜ್ ಮೇಲೆ ಫಸ್ಟ್ ಕ್ಲಾಸಿಫಿಕೇಷನ್ ಯಾವುದಪ್ಪ ಅಂದರೆ ದಟ್ ಈಸ್ ಮಾನೋಸ್ಯಾಕರೈಡ್. ಓಕೆ, ಯಾವುದು? ಮಾನೋಸ್ಯಾಕರೈಡ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ oligosaccharides, and third one is polysaccharide. This classification is based on a molecular size. Okay, molecular size ಮೇಲೆ ಇಷ್ಟು 3 ಕ್ಲಾಸಿಫಿಕೇಶನ್ ಬರುತ್ತೆ. ಇಲ್ಲಿ ಚಾರ್ಟಲ್ಲಿ ನಾನು ಕೊಟ್ಟಿರೋದು ಡೈಸ್ಯಾಕ್ರೈಡ್ ಅಂತ ಇನ್ಕ್ಲೂಡ್ ಮಾಡಿದ್ದೀನಿ, ಬಟ್ ಡೈಸ್ಯಾಕ್ರೈಡ್ ಕಮ್ಸ್ ಅಂಡರ್ ಆಲಿಗೋಸ್ಯಾಕ್ರೈಡ್ ಬ್ರಾಂಚಲ್ಲೇ ಬರ್ತದೆ. ಓಕೆ, ಸೊ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಬಟ್ ಇದು ಡೀಪಾಗಿ ಡಿಸ್ಕಸ್ ಮಾಡೋಣ ಏನು ಅಂತಂದು ಒಂದೊಂದಾಗೆ. ಬಟ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಸೈಜ್, ಸೊ 3 ಟೈಪ್ಸ್ ಯಾವುದು? ಮಾನೋಸ್ಯಾಕರೈಡ್, ಪಾಲಿಸ್ಯಾಕರೈಡ್, ಆಲಿಗೋಸ್ಯಾಕರೈಡ್ಸ್. ಗೊತ್ತಾಯ್ತಾ ಮಕ್ಕಳು ಏನು ಅಂತ? ಆ್ಯಂಡ್ ಆಲ್ಸೋ ಬೇಸ್ಡ್ ಆನ್ ಟೇಸ್ಟ್ ಅಂತ ಒಂದು ಕ್ಲಾಸಿಫಿಕೇಷನ್ ಇದೆ, ಬೇಸ್ಡ್ ಆನ್ ರಿಡ್ಯೂಸಿಂಗ್ ನೇಚರ್ ಅಂತ ಒಂದು ಕ್ಲಾಸಿಫಿಕೇಷನ್ ಇದೆ. ಅದನ್ನು ಡಿಸ್ಕಸ್ ಮಾಡೋಣ ಏನು ಅಂತ. ಸೊ ಹಾಗಾದರೆ ಈಗ ಫಸ್ಟ್ ಟೈಪ್ ಡಿಸ್ಕಸ್ ಮಾಡೋಣ. ಯಾವುದದು? ಮಾನೋಸ್ಯಾಕರೈಡ್. ಓಕೆ, ಫಸ್ಟ್ ಕ್ಲಾಸಿಫಿಕೇಷನ್ ಯಾವುದು? ಮಾನೋಸ್ಯಾಕರೈಡ್ಸ್. ಇದರಲ್ಲೂ ಕೂಡ ಕೆಲವೊಂದು ಟೈಪ್ಸ್ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಇದು ಕಂಪ್ಲೀಟ್ ಥಿಯರಿ ಪಾರ್ಟು, ಹಾಗಾಗಿ ನಿಮಗೆ ಆರಾಮಾಗಿ ಸಿಂಪಲ್ ಆಗಿದೆ ಕಾನ್ಸೆಪ್ಟು, ಆರಾಮಾಗಿ ಓದ್ಬೋದು, ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. ಬಟ್ ಕ್ಲಾಸಿಫಿಕೇಷನ್ ನೀವು ಕರೆಕ್ಟಾಗಿ ನೋಡ್ಕೋಬೋದು. ಎಕ್ಸಾಂಪಲ್ಸ್ ಕೇಳ್ತಾರೆ ಜಾಸ್ತಿ. ಓಕೆ, ನೋಡೋಣ ಆಗಲ್ಲ. ವಾಟ್ ಆರ್ ಮಾನೋಸ್ಯಾಕರೈಡ್ಸ್? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಮಾನೋ. ದಟ್ ಮೀನ್ಸ್ ಇಟ್ ಹ್ಯಾಸ್ ಓನ್ಲಿ 1 ಯೂನಿಟ್. ಓಕೆ, ಒಂದು ಸಿಂಪಲ್ ಯೂನಿಟ್ ಇರುತ್ತೆ ಅಷ್ಟೇ. ಅಂದರೆ ಹೈಡ್ರೋಲೈಸ್ ಮಾಡಿದೆ ಅಂತ ಹೇಳಿದೆ. ಕಾರ್ಬೋಹೈಡ್ರೇಟ್ಸ್ನ ಹೈಡ್ರೋಲೈಸ್ ಮಾಡಿದ್ರೆ ಇಟ್ ಗಿವ್ಸ್ ಸ್ಮಾಲ್ ಯೂನಿಟ್ಸ್ ಅಂತ ಹೇಳಿದೆ. ಹೈಡ್ರೋಲೈಸ್ ಮಾಡಿದಾಗ when carbohydrates undergoes hydrolysis, okay, they form a small units, but these monosaccharides they cannot further undergo hydrolysis ಆಗಲ್ಲ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲ ಕಾರ್ಬೋಹೈಡ್ರೇಟ್ಸು ಹೈಡ್ರೋಲೈಸಿಸ್ ಆಗಲ್ಲ, ಬಟ್ ಮಾನೋಸ್ಯಾಕರೈಡ್ ಮಾತ್ರ ಹೈಡ್ರೋಲೈಸಿಸ್ ಆಗಲ್ಲ ಅಷ್ಟೇ. ಇನ್ನೆಲ್ಲ ಕಾರ್ಬೋಹೈಡ್ರೇಟ್ಸು ಹೈಡ್ರೋಲೈಸಿಸ್ ಆಗಿ ಸಿಂಪಲರ್ ಯೂನಿಟ್ಸ್ನ ಫಾರ್ಮ್ ಮಾಡುತ್ತೆ. ಹಾಗಾದರೆ ಈ ಮಾನೋಸ್ಯಾಕರೈಡ್ಸ್ ಅಂದರೆ ಯಾವುದು? ಹಾಗಾದರೆ ಮಾನೋಸ್ಯಾಕರೈಡ್ಸ್ಗೆ ಬರೋ ಎಕ್ಸಾಂಪಲು, ಬೆಸ್ಟ್ ಎಕ್ಸಾಂಪಲ್ ಗ್ಲೂಕೋಸ್. ಓಕೆ, ಗ್ಲೂಕೋಸ್ ತೊಗೋಬೋದು, ಫ್ರೂಕ್ಟೋಸ್ ತೊಗೋಬೋದು, ಗ್ಯಾಲಕ್ಟೋಸ್ ತೊಗೋಬೋದು. ಓಕೆ, ಗ್ಲೂಕೋಸ್, ಫ್ರೂಕ್ಟೋಸ್, ಗ್ಯಾಲಕ್ಟೋಸ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಮಾನೋಸ್ಯಾಕರೈಡ್ಸ್. ಹಾಗಾದ್ರೆ ಏನಂತ ಡಿಫೈನ್ ಮಾಡಬೇಕು ಸರ್? ಹಾಗಾದರೆ ಇದನ್ನು ಮಾನೋ ಅಂತ ಸಿಂಪಲ್ ನೇಮಲ್ಲೇ ಇದೆ. ಸೊ ಇಲ್ಲಿ ಹೇಳೋದು ಎ ಕಾರ್ಬೋಹೈಡ್ರೇಟ್ ವಿಚ್ ಕ್ಯಾನಾಟ್ ಬಿ ಫರ್ದರ್ ಹೈಡ್ರೋಲೈಸ್ಡ್ ಟು ಗಿವ್ ಎ ಸಿಂಪ್ಲರ್ ಯೂನಿಟ್ ಆಫ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಆರ್ ಕೀಟೋನ್. ಸೊ ಇದೊಂದು ಸಿಂಪಲ್ ಯೂನಿಟ್, ಒಂದೇ ಒಂದು ಯೂನಿಟ್. ಮಾನೋ ಅಂತ ನೇಮಲ್ಲಿದೆ, ಒಂದೇ ಯೂನಿಟು. ದಟ್ ಮೀನ್ಸ್ ಗ್ಲೂಕೋಸ್ ಇಟ್ಸ್ ಎ ಸಿಂಗಲ್ ಯೂನಿಟ್.
ಇದನ್ನು ಫರ್ದರ್ ಹೈಡ್ರೋಲೈಸ್ ಮಾಡೋಕ್ಕಾಗಲ್ಲ, ಇನ್ನೂ ಸಿಂಪ್ಲರ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡೋಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್ C6H12O6 ಅನ್ನೋದು ಒಂದು ಗ್ಲೂಕೋಸ್ ಫಾರ್ಮುಲಾ. ಓಕೆ, ಗ್ಯಾಲಕ್ಟೋಸ್ ಇದೆ ಫಾರ್ಮುಲಾ. ಬಟ್ ಇದನ್ನು ಫರ್ದರ್ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. C3 ಅಂತ ಡಿವೈಡ್ ಮಾಡೋಕ್ಕಾಗತ್ತಾ? ಸಿಂಪಲ್ ಯೂನಿಟ್ಸಾಗಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ನಾವು ಮಾನೋಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಸೊ ದೆನ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಮಾನೋಸ್ಯಾಕರೈಡ್ಸ್? ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರುಕ್ಟೋಸ್, ಇದನ್ನೆಲ್ಲ ಕೂಡ ನೀವು ಎಕ್ಸಾಂಪಲ್ಸ್ನ ನೋಟ್ ಮಾಡ್ಕೋಬೋದು. ಸೊ ಬರ್ಕೊಂಡ್ರಲ್ವ ಎಕ್ಸಾಂಪಲ್ ಏನಂತ ಎಕ್ಸ್ಪ್ಲೇನ್ ಮಾಡಿ ಡೆಫಿನೇಷನ್ ಬರ್ಕೊಳ್ಳಿ. ಮಾನೋಸ್ಯಾಕರೈಡ್ಗೆ ಡೆಫಿನೇಷನ್ ಏನು, ಈ ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ, ಅದು ಎಕ್ಸಾಂಪಲ್ಸನ್ನು ನೋಟ್ ಮಾಡ್ಕೊಳ್ಳಿ. ಗೊತ್ತಾಯಿತು ಅನ್ಕೋತೀನಿ ಮಾನೋಸ್ಯಾಕರೈಡ್ಸ್ ಅಂದರೆ ಏನು ಅಂತ. ನೆಕ್ಸ್ಟ್ ಹಾಗಾದರೆ ಈ ಮಾನೋಸ್ಯಾಕರೈಡ್ ಯಾವ ರೀತಿ ಕ್ಲಾಸಿಫೈ ಆಗಿದೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಈಗ ಕ್ಲಾಸಿಫಿಕೇಷನ್ ಆಫ್ ಟೈಪ್ಸ್ ಆಫ್ ಮಾನೋಸ್ಯಾಕರೈಡ್ಸ್ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಟೈಪ್ಸಲ್ಲಿ ಒಂದು ಏನಂತಂದರೆ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಓಕೆ, ಮಾನೋಸ್ಯಾಕರೈಡ್ ಡಿವೈಡೆಡ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆ್ಯಂಡ್ ಆಲ್ಸೋ ಬೇಸ್ಡ್ ಆನ್ ಟೈಪ್ ಆಫ್ ಫಂಕ್ಷನಲ್ ಗ್ರೂಪ್ ಅಥವಾ ಟೈಪ್ ಆಫ್ ಫಂಕ್ಷನಲ್ ಗ್ರೂಪ್ ಅಂದರೆ ಆಲ್ಡಿಹೈಡ ಇಲ್ಲ ಕೀಟೋನ್ ಅಂತ. ಸೊ ಈ ಥರ ಎರಡು ಟೈಪ್ ಆಗಿ ಡಿವೈಡ್ ಆಗುತ್ತೆ. ಯಾವುದು? ಮಾನೋಸ್ಯಾಕರೈಡ್. ಯಾವುದು ಹಾಗಾದರೆ ಅದು? ಸೊ ನೋಡಿ, ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದೀನಿ. ಮಾನೋಸ್ಯಾಕರೈಡ್ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪ್. ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ನೋಡಿ ಏನಿದೆ? ಟ್ರಯೋಸ್. ಓಕೆ, ಟ್ರಯೋಸ್ ಅಂತ ಡಿವೈಡ್ ಆಗುತ್ತೆ. ಟೆಟ್ರೋಸ್, ಓಕೆ, ಟೆಟ್ರೋಸ್, ಪೆಂಟೋಸ್ ಆ್ಯಂಡ್ ಹೆಕ್ಸೋಸ್, ಹೆಪ್ಟೋಸ್ ಅಂತ ತೊಗೋಬೋದು. ಬಟ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್ ಅಂತಂದರೆ ಓನ್ಲಿ ಆಲ್ಡೋಸ್ ಆ್ಯಂಡ್ ಕೀಟೋಸ್ ಈ ರೀತಿ ಡಿವೈಡ್ ಮಾಡ್ತೀವಿ. ಯಾವುದನ್ನು? ಮಾನೋಸ್ಯಾಕರೈಡ್ನ. ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ವಿ ಹ್ಯಾವ್ ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್, ಹೆಕ್ಸೋಸ್, ಹೆಪ್ಟೋಸ್. ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ? ಸೊ ಟ್ರಯೋಸ್ ಅಂತಂದರೆ ಓನ್ಲಿ 3 ಕಾರ್ಬನ್ ಆಟಮ್ಸ್ ಇರುತ್ತೆ. ಟೆಟ್ರೋಸ್ ಅಂದರೆ 4 ಕಾರ್ಬನ್ ಆಟಮ್ಸ್ ಇರುತ್ತೆ. ಅಂಥ ಮಾನೋಸ್ಯಾಕರೈಡ್ಸ್ ನಾವು ಬೇಸ್ಡ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಟ್ರಯೋಸಸ್, ಟೆಟ್ರೋಸಸ್, ಪೆಂಟೋಸಸ್, ಹೆಕ್ಸೋಸಸ್, ಹೆಪ್ಟೋಸಸ್ ಅಂತ ಹೇಳ್ತೀವಿ. ಸೊ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್. ಟ್ರಯೋಸಸ್ ಅಂದರೆ ಗ್ಲಿಸರಾಲ್ಡಿಹೈಡ್, ಡೈಹೈಡ್ರಾಕ್ಸಿ ಅಸಿಟೋನ್. ಇಲ್ಲಿರೋದು ಕೀಟೋನು, ಇಲ್ಲಿರೋದು ಆಲ್ಡಿಹೈಡ್. ಓಕೆ, ಈ ಟ್ರಯೋಸಲ್ಲಿರೋದು ಆಲ್ಡಿಹೈಡು, ಈ ಟ್ರಯೋಸಲ್ಲಿರೋದು ಕೀಟೋನ್ ಕಂಟೆಂಟ್. ಟೆಟ್ರೋಸ್ ಅಂದರೆ ಎರಿಥ್ರೋಸ್, ಥ್ರಿಯೋಸ್, ಇಲ್ಲೂ ಬರೋದು ಕೂಡ ಆಲ್ಡಿಹೈಡ್ ಕಂಟೆಂಟೆ. ಪೆಂಟೋಸ್ ಅಂದರೆ ರಿಬುಲೋಸ್, ಗ್ಸೈಲೋಸ್, ಅರಬಿನೋಸ್. ಆ್ಯಂಡ್ ಹೆಕ್ಸೋಸಲ್ಲಿ ಬಂದರೆ ಬೆಸ್ಟ್ ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್. ಗ್ಲೂಕೋಸ್ ಕಂಟೈನ್ ಆಲ್ಡಿಹೈಡ್, ಫ್ರಕ್ಟೋಸ್ ಕಂಟೈನ್ ಕೀಟೋನ್, ಬಟ್ ಗ್ಯಾಲಕ್ಟೋಸ್ ಕಂಟೈನ್ ಆಲ್ಡಿಹೈಡ್. ಬಟ್ ಅಲ್ಲಿ ರಿಪ್ಲೇಸ್ಮೆಂಟ್ ಚೇಂಜ್ ಇರುತ್ತೆ, ಪೊಸಿಷನ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಚೇಂಜ್ ಇರೋದಷ್ಟೇ ಗ್ಲೂಕೋಸು ಗ್ಯಾಲಕ್ಟೋಸ್ಗೂ. ಆ್ಯಂಡ್ ಹೆಪ್ಟೋಸಸ್ ಬಂದರೆ ಸಿಡೋಹೆಪ್ಟೋಲೋಸ್ ಆ್ಯಂಡ್ ಗ್ಲೂಕೋಹೆಪ್ಟೋಸ್ ಅಂತ ಬರುತ್ತೆ. ಸೊ ಇದು ನೋಟ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ಕಂಪೇರ್ ಟು ಟ್ರಯೋಸ್ ಅಂತ ಬರ್ಕೊಳ್ಳಿ. ಟ್ರಯೋಸ್ ಅಂತ ಏನು ಕರಿತೀವಿ? ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ 3 ಕಾರ್ಬನ್ ಆಟಮ್ಸ್. ಓಕೆ, ಸೊ ಇದು ಒಂದು ಕ್ಲಾಸಿಫಿಕೇಶನ್. ಆದರೆ ಮಾನೋಸ್ಯಾಕರೈಡ್ ನೆಕ್ಸ್ಟ್ ಇರೋದು ಬೇಸ್ಡ್ ಆನ್ ನಂಬರ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಮಾತ್ರ. ಫಂಕ್ಷನಲ್ ಗ್ರೂಪ್ ಅಂದರೆ ಆಲ್ಡೋಸ್, ಕೀಟೋಸ್. ವೆರಿ ಸಿಂಪಲ್. ಆಲ್ಡೋಸ್ ಅಂದರೆ ಆಲ್ಡಿಹೈಡ್ ಇರುವಂಥದ್ದು ಆಲ್ಡೋಸ್ ಅಂತ ಹೇಳ್ತೀವಿ. ಕೀಟೋಸ್ ಅಂದರೆ ಕೀಟೋನ್ ಗ್ರೂಪ್ ಇರುವಂಥದ್ದು ಕೀಟೋಸ್ ಅಂತ ಹೇಳ್ತೀವಿ. ಆಲ್ಡೋಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್ ಆ್ಯಂಡ್ ಆಲ್ಸೋ ಗ್ಲಿಸರಾಲ್ಡಿಹೈಡ್ನು ಕೊಡ್ಬೋದು. ಎರಿಥ್ರೋಸ್, ಥ್ರಿಯೋಸ್ ಕೊಡ್ಬೋದು. ಆ್ಯಂಡ್ ಬಟ್ ಕೀಟೋನ್ಗೆ ಕೊಡುವಂಥ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಯಾವುದು? ಫ್ರೂಟ್ ಶುಗರ್ ಅಂತ ಹೇಳ್ತೀವಿ. ಫ್ರೂಕ್ಟೋಸ್ನ ಎಕ್ಸಾಂಪಲ್ ಕೊಡಿ. ಆ್ಯಂಡ್ ಕೀಟೋನ್ಗೆ ಡೈಹೈಡ್ರಾಕ್ಸಿ ಅಸಿಟೋನ್ ಅಂತ ಹೇಳಿದೆ, ಅದನ್ನು ಕೂಡ ಎಕ್ಸಾಂಪಲ್ ಕೊಡಿ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪ್. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಮಾನೋಸ್ಯಾಕರೈಡ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ಹೇಳಿದ್ದೀನಿ. ಆಲ್ಡೋಸಸ್, ಕೀಟೋಸಸ್. ಸೊ ಹೀಗಿದ್ದಾಗ ಆಲ್ಡೋ ಟ್ರಯೋಸ್ ಅಥವಾ ಆಲ್ಡೋ ಟೆಟ್ರೋಸ್ ಅಥವಾ ಆಲ್ಡೋ ಎರಿಥ್ರೋಸ್ ಅಂತ ಹೇಳ್ಬೋದು ಬೇಕಾದರೆ. ಓಕೆ, ಆಲ್ಡೋ ಎರಿಥ್ರೋಸ್, ಆಲ್ಡೋ ಗ್ಲಿಸರಾಲ್ಡಿ ಅಥವಾ ಟೆಟ್ರೋಸ್ ಅಂತ ಹೇಳ್ತೀವಿ. ಆಲ್ಡೋ ಟೆಟ್ರೋಸ್, ಆಲ್ಡೋ ಟ್ರಯೋಸ್, ಕೀಟೋ ಟೆಟ್ರೋಸ್, ಕೀಟೋ ಟ್ರಯೋಸ್ ಅಂತ ಬೇಸ್ಡ್ ಆನ್ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಲ್ಲಿ ಅದರ ಮೇಲೆ ಡಿಪೆಂಡಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು. ಗೊತ್ತಾಗಿದೆಯಲ್ವ ಕಂಪ್ಲೀಟ್ ಏನು ಅಂತ? ಸೊ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸ್ ಎಲ್ಲ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ಗ್ಲೂಕೋಸ್ ಯಾವ ಶುಗರು, ಫ್ರುಕ್ಟೋಸ್ ಯಾವುದು, ಯಾವ ಅಂಡರಲ್ಲಿ ಬರುತ್ತೆ, ಕೀಟೋನ್ ಗ್ರೂಪ್ ಎಲ್ಲಿದೆ, ಆಲ್ಡಿಹೈಡ್ ಗ್ರೂಪ್ ಏನಿದೆ ಅದೆಲ್ಲ ಗೊತ್ತಿರಬೇಕು. ಸೊ ಇದು ಮಾನೋಸ್ಯಾಕರೈಡ್ ಕ್ಲಾಸಿಫಿಕೇಷನ್ ಏನು ಅಂತ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಹಾಗಾದರೆ ನೋಡೋಣ. ನೆಕ್ಸ್ಟ್ ಆಲಿಗೋಸ್ಯಾಕರೈಡ್. ಮಾನೋಸ್ಯಾಕರೈಡ್ ಬಗ್ಗೆ ಡಿಸ್ಕಸ್ ಮಾಡಾಯಿತು, ಡೆಫಿನಿಷನ್ ಗೊತ್ತಾಯಿತು, ಜನರಲ್ ಫಾರ್ಮಲ್ ಎಕ್ಸಾಂಪಲ್ ಗೊತ್ತಾಯಿತು ಏನು ಅಂತ. ನೆಕ್ಸ್ಟ್ ಏನಾಗಿದೆ? ನೆಕ್ಸ್ಟ್ ಇರೋದು ಕ್ಲಾಸಿಫಿಕೇಷನ್ ಗೊತ್ತಾಯಿತು ಮಾನೋಸ್ಯಾಕರೈಡಲ್ಲಿ. ನೆಕ್ಸ್ಟ್ ಇರೋದು ಯಾವುದು? ಆಲಿಗೋಸ್ಯಾಕರೈಡ್. ಆಲಿಗೋ ಮೀನ್ಸ್ ಫ್ಯೂ ಅಂತ ಅಂದ್ಬಿಟ್ಟು. ಫ್ಯೂ ಮಾನೋಸ್ಯಾಕರೈಡ್ ಯೂನಿಟ್ಸ್ ಕಂಬೈನ್ಸ್ ಟು ಫಾರ್ಮ್ ಎ ಆಲಿಗೋಸ್ಯಾಕರೈಡ್. ಅಂದ್ರೆ ಅರ್ಥ ಇಲ್ಲಿ 2 to 10 ಯೂನಿಟ್ಸ್ ಅಷ್ಟು ಮಾನೋಸ್ಯಾಕರೈಡ್ ಕಂಬೈನ್ ಆಗೋ ಕೆಪಾಸಿಟಿ ಇರುತ್ತೆ. ಎಷ್ಟು? 2 to 10 ಯೂನಿಟ್ಸ್. ಗ್ಲೂಕೋಸ್ ಅಂತ ಕಂಬೈನ್ ಆಗ್ಬೋದು, ಗ್ಲೂಕೋಸ್ ಗ್ಯಾಲಕ್ಟೋಸ್ ಅಂತ ಕಂಬೈನ್ ಆಗ್ಬೋದು, ಗ್ಲೂಕೋಸ್ ಫ್ರಕ್ಟೋಸ್ ಅಂತ ಕಂಬೈನ್ ಆಗ್ಬೋದು. ಸೊ ಈ ರೀತಿ 2 ಅಥವಾ 2ಕ್ಕಿಂತ ಜಾಸ್ತಿ ಅಂದರೆ ಬಿಟ್ವೀನ್ 2 and 10, 2 to 10 ಮಾನೋಸ್ಯಾಕರೈಡ್ ಯೂನಿಟ್ಸ್ ಕಂಬೈನ್ ಆಗಿ ಕೊಡುವಂಥದ್ದೇ ಆಲಿಗೋಸ್ಯಾಕರೈಡ್ಸ್. ಹಾಗಾಗಿ ಆಲಿಗೋ ಮೀನ್ಸ್ ಫ್ಯೂ ಅಂತ ಹೇಳ್ತೀವಿ. ಫ್ಯೂ ಮಾನೋಸ್ಯಾಕರೈಡ್ಸ್ ಕಂಬೈನ್ಸ್ ಟು ಫಾರ್ಮ್ ಎ
carbohydrate, that means a oligosaccharide. So define ಏನು ಮಾಡೋಣ ಹಾಗಾದ್ರೆ ಇದಕ್ಕೆ. These are the carbohydrates which on hydrolysis give 2 to 10 monosaccharide units. 2 ರಿಂದ 10 ತನಕ monosaccharide simple units ನ hydrolyze ಆದಾಗ ಕೊಡ್ಬೋದು. ಫಾರ್ ಎಕ್ಸಾಂಪಲ್ C12H22O11. So this is one carbohydrate, that means it is a oligosaccharide. Because why it is oligosaccharide? Because it is a sucrose. When it undergoes hydrolysis, it forms C6H12O6 plus C6H12O6. That means glucose and fructose ಅಂತ ಹೇಳ್ಬೋದು. ಸೊ ಫಾರ್ಮ್ ಮಾಡಿದೇನೋ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಅಂತ. ಅರ್ಥ ಆಯ್ತಾ ಮಕ್ಕಳು ಏನು ಅಂತ? Sucrose is a oligosaccharide. Why it is oligosaccharide? Because when it undergoes hydrolysis, it forms 2 simpler units. That means glucose and fructose. 2 monosaccharide units na form ಮಾಡ್ತು, 2 simple units na form ಮಾಡ್ತು hydrolyze ಆದಾಗ. So that's why it is called oligosaccharides. 2 ಆದರೂ ಫಾರ್ಮ್ ಮಾಡ್ಬೋದು, 3 ಆದರೂ ಫಾರ್ಮ್ ಮಾಡ್ಬೋದು, 4 ಆದರೂ ಫಾರ್ಮ್ ಮಾಡ್ಬೋದು, ಬಿಟ್ವೀನ್ ಅಂದರೆ ಅಪ್ ಟು 10 ತನಕ ಯೂನಿಟ್ಸ್ಗಳನ್ನ ಹೈಡ್ರೋಲೈಸ್ ಆದಾಗ ಫಾರ್ಮ್ ಮಾಡ್ಬೋದು. ಹಾಗಾಗಿ ಇದನ್ನು ಆಲಿಗೋಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯೇನು ಅಂತ? ಸೊ ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ? ಎಕ್ಸಾಂಪಲ್ ಸುಕ್ರೋಸ್ ಹೇಳಿದೆ. ಓಕೆ, ಸುಕ್ರೋಸ್ ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ಳಿ. ಆ್ಯಂಡ್ ಲ್ಯಾಕ್ಟೋಸ್, ರಾಫಿನೋಸ್, ಇದೆಲ್ಲ ಎಕ್ಸಾಂಪಲ್ಸ್ ತೊಗೋಬೋದು. ಆ್ಯಂಡ್ ಡಿಪೆಂಡಿಂಗ್ ಆನ್ ಅಪಾನ್ ನಂಬರ್ ಆಫ್ ಮಾನೋಸ್ಯಾಕ್ರೈಡ್ ಮಾಲಿಕ್ಯೂಲ್ಸ್ ಎಷ್ಟು ಹೈಡ್ರೋಲೈಸ್ ಆದಾಗ ಬರುತ್ತೆ ಅದ್ರ ಮೇಲೆ ಇದನ್ನು ಕೂಡ ಕ್ಲಾಸಿಫೈ ಮಾಡ್ತೀವಿ. ಯಾವುದಂದ್ರೆ ಅದು ಡೈಸ್ಯಾಕರೈಡ್, ಟ್ರೈಸ್ಯಾಕರೈಡ್, ಟೆಟ್ರಾಸ್ಯಾಕರೈಡ್ಸ್. ಗೊತ್ತಾಯ್ತಾ ಮಕ್ಕಳ? ಡೈಸ್ಯಾಕರೈಡ್ಸ್ ಬಗ್ಗೆ ಮಾತ್ರ ನಾವು ಇಲ್ಲಿ ಈ ಒಂದು ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ, ಓನ್ಲಿ ಡೈಸ್ಯಾಕರೈಡ್ಸ್ ಮಾತ್ರ. ಸೊ ಹಾಗಾದ್ರೆ ಡೈಸ್ಯಾಕರೈಡ್ಸ್ ಅಂದರೆ ಏನು ಗೊತ್ತಿರಬೇಕು ನಿಮಗೆ. ಏನು ಡೈಸ್ಯಾಕರೈಡ್ಸ್ ಅಂದರೆ 2 ಸಿಂಪಲ್ ಯೂನಿಟ್ಸು ಹೈಡ್ರೋಲೈಸ್ ಆಗಿ ಬಂದರೆ, ಸಿಂಪಲ್ ಯೂನಿಟ್ಸ್ ಫಾರ್ಮ್ ಆದರೆ, ವೆನ್ ದ ಆಲಿಗೋಸಾಕರೈಡ್ ಅಂಡರ್ಗೋ ಹೈಡ್ರೋಲೈಸಿಸ್ ಇಟ್ ಫಾರ್ಮ್ 2 ಸಿಂಪಲ್ ಯೂನಿಟ್ಸ್. 2 ಸಿಂಪಲ್ ಯೂನಿಟ್ಸ್ನ ಮಾತ್ರ ಫಾರ್ಮ್ ಮಾಡಿದ್ರೆ ಬಂದರೆ ಅದನ್ನು ನಾವು ಡೈಸ್ಯಾಕರೈಡ್ ಅಂತ ಹೇಳ್ತೀವಿ. 3 ಯೂನಿಟ್ಸ್ ಬಂದರೆ ಟ್ರೈಸ್ಯಾಕರೈಡ್ ಅಂತ ಹೇಳ್ತೀವಿ. 4 ಯೂನಿಟ್ಸ್ ಬಂದರೆ ಟೆಟ್ರಾಸ್ಯಾಕರೈಡ್ ಅಂತ ಹೇಳ್ತೀವಿ. ಸೊ ಸುಕ್ರೋಸ್ನ ಹೈಡ್ರೋಲೈಸ್ ಮಾಡಿದ್ರೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಬಂತು. ಅದೇ ರೀತಿ ರಾಫಿನೋಸ್ನ ಹೈಡ್ರೋಲೈಸ್ ಮಾಡ್ತೀನಿ, ಇನ್ನು 3 ಸಿಂಪಲ್ ಯೂನಿಟ್ಸ್ ಬರುತ್ತೆ. ಅದೇ ರೀತಿ ಸ್ಟ್ಯಾಕಿಯೋಸ್ನ ಹೈಡ್ರೋಲೈಸ್ ಮಾಡ್ತೀನಿ, ಅಂದರೆ ಟೆಟ್ರೋಸ್ನ ಒಂದು 4 ಸಿಂಪಲ್ ಯೂನಿಟ್ಸು ಬರ್ತದೆ. ಸೊ ದಿಸ್ ಕಮ್ಸ್ ಅಂಡರ್ ಆಲಿಗೋಸ್ಯಾಕರೈಡ್ಸ್. ಹಾಗಾದರೆ ಇಲ್ಲಿ ಡೈಸ್ಯಾಕರೈಡ್ ಅಂದರೆ ಏನು ಅದನ್ನು ಒಂದನ್ನು ಮಾತ್ರ ಡಿಸ್ಕಸ್ ಮಾಡೋಣ. ಓಕೆ, ಒಂದು ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡೋಣ. ಡೈಸ್ಯಾಕರೈಡ್ಸ್ ಅಂತಂದರೆ ಎ ಡೈಸ್ಯಾಕರೈಡ್ ಕನ್ಸಿಸ್ಟ್ ಆಫ್ 2 monosaccharide units held together by glycosidic bond. ಇಲ್ಲಿ 2 monosaccharide ಯೂನಿಟ್ಸು ಕಂಬೈನ್ ಆಗ್ತವೆ ಥ್ರೂ ಎ ಗ್ಲೈಕೋಸಿಡಿಕ್ ಲಿಂಕೇಜ್. 2 monosaccharide ಯೂನಿಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್ ಕಂಬೈನ್ಸ್ ಟು ಫಾರ್ಮ್ ಸುಕ್ರೋಸ್. ದಟ್ ಮೀನ್ಸ್ ಗ್ಲೂಕೋಸ್ ಫ್ರಕ್ಟೋಸ್ ಬಾಂಡ್ ಥ್ರೂ ಎ ಗ್ಲೈಕೋಸಿಡಿಕ್ ಲಿಂಕೇಜ್. ಓಕೆ, ಅವೆಲ್ಲ 2 ಏನಾಗುತ್ತೆ ಬೈಂಡ್ ಆಗಿರುತ್ತೆ. ಯಾವುದರಿಂದ? ಗ್ಲೈಕೋಸಿಡಿಕ್ ಲಿಂಕೇಜಿಂದ ಬೈಂಡ್ ಆಗಿ ಸುಕ್ರೋಸ್ನ ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ ಮಕ್ಕಳು? ಹಾಗಾದ್ರೆ ಏನಂತ? ಡೈಸ್ಯಾಕರೈಡ್ಸ್ ಅಂದ್ರೇ ಇಟ್ ಕನ್ಸಿಸ್ಟ್ಸ್ ಆಫ್ 2 monosaccharide units held together by glycosidic linkage. ಸುಕ್ರೋಸ್ನ ಎಕ್ಸಾಂಪಲ್ ಕೊಟ್ಟೆ. ಸುಕ್ರೋಸ್ ಹೇಗೆ ಫಾರ್ಮ್ ಆಯಿತು? ಗ್ಲೂಕೋಸಿಂದ ಫ್ರಕ್ಟೋಸಿಂದ ಫಾರ್ಮ್ ಆಯಿತು. ಹೇಗೆ ಫಾರ್ಮ್ ಆಯಿತು ಅಂದರೆ ಒಂದು ಗ್ಲೈಕೋಸಿಡಿಕ್ ಬಾಂಡಿಂದ ಲಿಂಕ್ ಆಯಿತು. ಸೊ ದಟ್ ಇಸ್ ಫಾರ್ ಡೈಸ್ಯಾಕರೈಡ್ಸ್. ಡೈಸ್ಯಾಕರೈಡ್ಸ್ಗೆ ಎಕ್ಸಾಂಪಲ್ ಕೊಡೋದ್ರೆ ಬೆಸ್ಟ್ ಎಕ್ಸಾಂಪಲ್ ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್. ಮಾಲ್ಟೋಸ್ ಅಂದರೆ ಮಾಲ್ಟ್ ಶುಗರ್ ಅಂತ ಕರಿತೀವಿ. ಇದು 2 ಗ್ಲೂಕೋಸ್ ಮಾಲಿಕ್ಯೂಲ್ಸಿಂದ ಕಂಬೈನ್ ಆಗಿದೆ ಥ್ರೂ ಗ್ಲೈಕೋಸಿಡಿಕ್ ಲಿಂಕೇಜ್. ಲ್ಯಾಕ್ಟೋಸ್ ಅಂದರೆ ಇಟ್ ಇಸ್ ಎ ಮಿಲ್ಕ್ ಶುಗರ್. ಮಿಲ್ಕಲ್ಲಿರುವಂಥದ್ದು. ಯಾವಾಗ ಮಿಲ್ಕ್ ಅನ್ನೋದು ಹಾಲು ಅನ್ನೋದು ಹುಳಿ ಆಗುತ್ತೆ, ಯಾವಾಗ ಹುಳಿ ಆಗುತ್ತೆ? ನಿಂಬೆಹಣ್ಣು ಹಿಡಿದ್ರೆ ಹುಳಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅಂದರೆ ಮೊಸರಾಗುತ್ತಲ್ಲ. ಸೊ ಅಂದರೆ ಲ್ಯಾಕ್ಟೋಸು ಲ್ಯಾಕ್ಟಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ಈ ಕಂಡೀಷನ್ ಲ್ಯಾಕ್ಟೋಸ್ ಅಂತ ಕಂಡೀಷನ್. ಸೊ ಇದೇನಾಗುತ್ತೆ? ಮೇಡ್ ಅಪ್ ಆಫ್ ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್. ಗ್ಲೂಕೋಸ್ ಗ್ಯಾಲಕ್ಟೋಸ್ ಕಂಬೈನ್ ಆದರೆ ಫಾರ್ಮ್ ಆಗೋದು ಲ್ಯಾಕ್ಟೋಸ್. ಆ್ಯಂಡ್ ಸುಕ್ರೋಸ್ ಹೇಳಿದೆ ಇಟ್ ಇಸ್ ಅ ಕೇನ್ ಶುಗರ್. ನಾರ್ಮಲಿ ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಟೇಬಲ್ ಶುಗರ್ ಯಾವುದು? ದಟ್ ಈಸ್ ಸುಕ್ರೋಸ್ ಶುಗರ್, ನಾಟ್ ಗ್ಲೂಕೋಸ್. ಅದು ಸುಕ್ರೋಸ್ ಶುಗರ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಡಿ. ಓಕೆ, ಸೊ ಎಕ್ಸಾಂಪಲ್ ನೋಟ್ ಮಾಡ್ಕೊಂಡ್ರಿ ಅಲ್ವಾ? ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಡೈಸ್ಯಾಕರೈಡ್ಸ್. ಸುಕ್ರೋಸ್ ಅಂದರೆ ಗೊತ್ತಿದೆ. ಸೊ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಕಂಬೈನ್ ಆಗಿ ಬರೋದು ಸುಕ್ರೋಸ್. ಇಟ್ ಇಸ್ ಅ ಡೈಸ್ಯಾಕರೈಡ್ ಆ್ಯಂಡ್ ಇಟ್ ಇಸ್ ಅ ಕೇನ್ ಶುಗರ್ ಅಂತ ಹೇಳ್ಬೋದು. ಅರ್ಥ ಆಗಿದೆಯಲ್ವಾ? ಸೊ ಟೇಬಲ್ ಶುಗರಾಗಿ ಯೂಸ್ ಮಾಡೋದು ಯಾವುದು? ಸುಕ್ರೋಸ್ ಕಂಟೆಂಟ್. ಗೊತ್ತಾಗಿದೆಯಲ್ವ ಮಕ್ಕಳು ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ಡೈಸ್ಯಾಕರೈಡ್ಸ್. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಇದು ಇನ್ನೊಂದು ಕ್ಲಾಸಿಫಿಕೇಶನ್ ಯಾವುದು? ನೆಕ್ಸ್ಟ್ ಟೈಪ್ ಇರುವಂಥದ್ದು ಪಾಲಿಸ್ಯಾಕರೈಡ್. ಓಕೆ, ಪಾಲಿಸ್ಯಾಕರೈಡ್ ಅಂದರೆ 2 to 10 ಯೂನಿಟ್ಸ್ನ ಕೊಡೋದು ಡೈಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಪಾಲಿಸ್ಯಾಕರೈಡ್ಸ್ ಅಂದರೆ ಮೋರ್ ದೆನ್ 10 ಯೂನಿಟ್ಸ್. ಓಕೆ, 10 ಯೂನಿಟ್ಸ್ ಮೇಲೆ, ಓಕೆ, ಲಾರ್ಜ್ ನಂಬರ್ ಆಫ್ ಯೂನಿಟ್ಸ್ನ ಫಾರ್ಮ್ ಮಾಡುವಂಥದ್ದು ಪಾಲಿಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಫಾರ್ಮ್ಸ್ ಲಾರ್ಜ್ ನಂಬರ್ ಆಫ್ monosaccharide units. These are carbohydrates which on hydrolysis give large number of monosaccharide units. ಗ್ಲೂಕೋಸು, ಫ್ರಕ್ಟೋಸ್ ಅಂತ ಹೇಳಿದ್ವಿ. ಆ ಥರ 10 ಮಾಲಿಕ್ಯೂಲ್ಸ್ ಮೇಲೆ, 10 ಯೂನಿಟ್ಸಿಂತ ಮೇಲೆ ಕೊಡುವಂಥದ್ದನ್ನು ನಾವು ಪಾಲಿಸ್ಯಾಕರೈಡ್ಸ್ ಅಂತ ಹೇಳ್ತೀವಿ.
ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸ್ಟಾರ್ಚ್, ಸೆಲ್ಯುಲೋಸ್. ಓಕೆ, ಪ್ಲಾಂಟ್ಸಲ್ಲಿರೋದ ಕಂಟೆಂಟ್ ಯಾವುದು? ಸ್ಟಾರ್ಚ್ ಮತ್ತು ಸೆಲ್ಯುಲೋಸ್ ಅಂತ ಹೇಳ್ಬೋದು, ಅಥವಾ ಗ್ಲೈಕೋಜನ್ ಅಂತ ಹೇಳ್ಬೋದು. ಇದನ್ನು ನಾವು ಎಕ್ಸಾಂಪಲ್ಸಾಗಿ ಕೊಡ್ತೀವಿ, ಸ್ಟಾರ್ಚ್, ಸೆಲ್ಯುಲೋಸ್ ಆ್ಯಂಡ್ ಗ್ಲೈಕೋಜನ್. ಓಕೆ, ಇದರೆಲ್ಲ ಬಗ್ಗೆ ಕೂಡ ನಾವು ಇನ್ನೂ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಿ, ಡೋಂಟ್ ವರಿ. ಸೊ ಮಾಲ್ಟೋಸ್ ಆಗಲಿ, ಲ್ಯಾಕ್ಟೋಸ್ ಆಗಲಿ, ಫ್ರುಕ್ಟೋಸು, ಗ್ಲೂಕೋಸ್ ಆ್ಯಂಡ್ ಸ್ಟಾರ್ಚ್, ಸೆಲ್ಯುಲೋಸ್, ಗ್ಲೈಕೋಜನ್ ಕಂಪ್ಲೀಟ್ ಇದ್ರ ಬಗ್ಗೆ ನಿಮಗೆ ಐಡಿಯಾ ಸಿಗುತ್ತೆ. ಡಿಸ್ಕಷನ್ ಕಂಪ್ಲೀಟ್ ಇದೆ ಅದು, ಬಟ್ ನಾನಿಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಹಾಗಾದರೆ ಗೊತ್ತಾಯಿತು ಪಾಲಿಸ್ಯಾಕರೈಡ್ಸ್ ಅಂದರೆ ಏನು. ಲಾರ್ಜ್ ನಂಬರ್ ಆಫ್ ಮೊನೊಸ್ಯಾಕರೈಡ್ ಯೂನಿಟ್ಸ್ನ ಫಾರ್ಮ್ ಮಾಡೋದೇ ಪಾಲಿಸ್ಯಾಕರೈಡ್ಸ್. ದಟ್ ಮೀನ್ಸ್ ಗ್ರೇಟರ್ ದೆನ್ 10, 2 to 10 ಯೂನಿಟ್ಸ್ ಮಾತ್ರ ಕೊಟ್ಟರೆ ದಟ್ ಇಸ್ ಆಲಿಗೋಸ್ಯಾಕರೈಡ್. ಯೂನಿಟ್ಸ್ಗಳನ್ನ ಪ್ರೊವೈಡೇ ಮಾಡಲಿಲ್ಲ ಅಂದರೆ ದಟ್ ಇಸ್ ಮೊನೊಸ್ಯಾಕರೈಡ್. ಹೈಡ್ರೋಲೈಸಿಸ್ ಆಗಲೇ ಇಲ್ಲ ಅಂದರೆ ದಟ್ ಇಸ್ ಮೊನೊಸ್ಯಾಕರೈಡ್. ಹೈಡ್ರೋಲೈಸ್ ಆಗಿ 2 to 10 ಯೂನಿಟ್ಸ್ನ ಫಾರ್ಮ್ ಮಾಡ್ತಂದ್ರೆ ದಟ್ ಇಸ್ ಇದು ಆಲಿಗೋಸ್ಯಾಕರೈಡ್. ಮೋರ್ ದೆನ್ 10 ಯೂನಿಟ್ಸ್ಗಳನ್ನ ಫಾರ್ಮ್ ಮಾಡ್ತಾ ಇದೆ, ಲಾರ್ಜ್ ನಂಬರ್ ಆಫ್ ಯೂನಿಟ್ಸ್ನ ಫಾರ್ಮ್ ಮಾಡ್ತಾ ಇದ್ದಾರೆ, ದಟ್ ಇಸ್ ಪಾಲಿಸ್ಯಾಕರೈಡ್ಸ್. ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ, ಸ್ಟಾರ್ಚ್, ಸೆಲ್ಯುಲೋಸ್ ಆ್ಯಂಡ್ ಗ್ಲೈಕೋಜನ್. ದಿಸ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ವಾಟ್? ಮಾಲಿಕ್ಯುಲರ್ ಸೈಜ್. ಬೇಸ್ಡ್ ಆನ್ ಮಾಲಿಕ್ಯುಲರ್ ಸೈಜ್ ವಿ ಹ್ಯಾವ್ monosaccharide, polysaccharide and oligosaccharide. This is based on molecular size. And next classification based on taste. Okay, based on taste simple ಆಗಿ ಹೇಳ್ತೀನಿ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಟೇಸ್ಟ್ ಅಂದರೆ ಶುಗರ್ಸ್, ನಾನ್ ಶುಗರ್ಸ್ ಅಂತ ಹೇಳ್ತೀವಿ. ವಿಚ್ ಆರ್ ಸ್ವೀಟ್ ಇನ್ ಟೇಸ್ಟ್. ಸ್ವೀಟ್ ಟೇಸ್ಟಲ್ಲಿ ಇದ್ದರೆ ಅದು ಶುಗರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಫ್ರುಕ್ಟೋಸ್ ತೊಗೋಬೋದು. ನಾನ್ ಶುಗರ್ಸ್ ಅಂದರೆ ವಿಚ್ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್ ಅಂತ ಹೇಳ್ಬೋದು. ಸೊ ಟೇಸ್ಟ್ಲೆಸ್ ಅಂತ ಹೇಳ್ಬೋದು. ಅದು ಹೇಳಿದ್ರೆ ಸ್ಟಾರ್ಚ್ ತೊಗೋಬೋದು, ಸೆಲ್ಯುಲೋಸ್ ಕಂಟೆಂಟ್ ತೊಗೋಬೋದು. ಓಕೆ, ದೀಸ್ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್ ಅಂತ ಹೇಳ್ಬೋದು. ಅದನ್ನು ಶುಗರ್ಸ್ ಮತ್ತು ನಾನ್ ಶುಗರ್ ಬೇಸ್ಡ್ ಆನ್ ಟೇಸ್ಟಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಬಟ್ ಇನ್ನೊಂದು ಕ್ಲಾಸಿಫಿಕೇಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಯಾವುದಪ್ಪ ಅಂದರೆ ಬೇಸ್ಡ್ ಆನ್ ರೆಡ್ಯೂಸಿಂಗ್ ನೇಚರ್ ಆಫ್ ಕಾರ್ಬೋಹೈಡ್ರೇಟ್. ಓಕೆ, ರೆಡ್ಯೂಸಿಂಗ್ ನೇಚರ್ ಆಫ್ ಕಾರ್ಬೋಹೈಡ್ರೇಟ್ ಮೇಲೆ ವಿ ಹ್ಯಾವ್ 2 ಕ್ಲಾಸಿಫಿಕೇಶನ್, 2 ಟೈಪ್ಸ್ ಅಂತ ಹೇಳ್ತೀವಿ. ಯಾವುದೋ ನೋಟ್ ಮಾಡ್ಕೊಳ್ಳಿ. ಥರ್ಡ್ ಕ್ಲಾಸಿಫಿಕೇಶನ್ ಯಾವುದಪ್ಪ ಅಂದರೆ ಬೇಸ್ಡ್ ಆನ್ ರೆಡ್ಯೂಸಿಂಗ್ ನೇಚರ್ ಆಫ್ ಕಾರ್ಬೋಹೈಡ್ರೇಟ್ಸ್. In that first one is reducing sugars. Reducing sugars ಅಂದರೆ those sugars which can easily reduce the other elements. ಅಂದರೆ ಬೇರೆ ಒಂದು ಟಾಲೆನ್ಸ್ ರಿಯೇಜೆಂಟ್ ಅಥವಾ ಫೆಲಿಂಗ್ ಸೊಲ್ಯೂಷನ್ ಅಂತ ಬರುತ್ತೆ. ಟಾಲೆನ್ಸ್ ರಿಯೇಜೆಂಟ್ ಮತ್ತು ಫೆಲಿಂಗ್ ಸೊಲ್ಯೂಷನ್ ಅಂತ. ಸೊ ಗೊತ್ತಿರ್ಬೋದು ನಿಮಗೆ, ಆಲ್ಡಿಹೈಡ್ಸ್ ಕೀಟೋನ್ ಅನ್ನೋ ಚಾಪ್ಟ್ರಲ್ಲಿ ಇದ್ರ ಬಗ್ಗೆ ಕಂಪ್ಲೀಟು ನೀವು ಡಿಸ್ಕಸ್ ಮಾಡ್ತೀರಾ, ಡೋಂಟ್ ವರಿ. ಓಕೆ, ಆಲ್ಡಿಹೈಡ್ಸ್ ಮತ್ತು ಕೀಟೋನ್, ಟಾಲೆನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲಿಂಗ್ಸ್ ಸೊಲ್ಯೂಷನ್. ಫೆಲಿಂಗ್ಸ್ ಸೊಲ್ಯೂಷನ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಿ. ಫೆಲಿಂಗ್ಸ್ ಎ ಆ್ಯಂಡ್ ಫೆಲಿಂಗ್ಸ್ ಬಿ ಅಂತ ಹೇಳ್ತೀವಿ. ಸೊ ಕಾರ್ಬೋಹೈಡ್ರೇಟ್ಸು, ಸಮ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಕ್ಯಾನ್ ರೆಡ್ಯೂಸಸ್ ಟಾಲೆನ್ಸ್ ರಿಯೇಜೆಂಟ್ ಟು ಬ್ಲ್ಯಾಕ್ ಪಿ ಪಿ ಟಿ ಆ್ಯಂಡ್ ಫೆಲಿಂಗ್ಸ್ ಸೊಲ್ಯೂಷನ್ ಟು ರೆಡ್ ಪಿ ಪಿ ಟಿ. ರೆಡ್ಯೂಸ್ ಮಾಡುತ್ತೆ. ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್, ಬಟ್ ಇಟ್ ರೆಡ್ಯೂಸಸ್ ಟಾಲೆನ್ಸ್ ಆ್ಯಂಡ್ ಫೆಲಿಂಗ್ ಸೊಲ್ಯೂಷನ್. ಟಾಲೆನ್ಸ್ ರಿಯೇಜೆಂಟ್ ಅಂತ ಹೇಳ್ತೀವಿ, ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ನ ಟಾಲೆನ್ಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಫೆಲಿಂಗ್ ಸೊಲ್ಯೂಷನ್, ಫೆಲಿಂಗ್ ಎ ಆ್ಯಂಡ್ ಫೆಲಿಂಗ್ಸ್ ಬಿ ಅಂತಂದರೆ aqueous solution of copper sulfate and sodium hydroxide solution ನಾವು ಫೆಲಿಂಗ್ಸ್ ಎ ಆ್ಯಂಡ್ ಫೆಲಿಂಗ್ಸ್ ಬಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ, ರಿಯೇಜೆಂಟ್ ಅಂತ ಹೇಳ್ತೀವಿ. ಈ ರಿಯೇಜೆಂಟ್ಗಳನ್ನ ಈ ಒಂದು ಕಾರ್ಬೋಹೈಡ್ರೇಟು, ಈ ಶುಗರ್ಸ್, ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಇಟ್ ಕ್ಯಾನ್ ರೆಡ್ಯೂಸಸ್ ದ ಟಾಲೆನ್ಸ್ ರಿಯೇಜೆಂಟ್ ಟು ಬ್ಲ್ಯಾಕ್ ಪಿ ಪಿ ಟಿ ಆರ್ ಫೆಲಿಂಗ್ ಸೊಲ್ಯೂಷನ್ ಟು ರೆಡ್ ಪಿ ಪಿ ಟಿ. ಅಂಥ ಶುಗರ್ಸ್ನ ನಾವು ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ತೀವಿ. ಗ್ಲೂಕೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್, ಫ್ರುಕ್ಟೋಸ್, ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ರೆಡ್ಯೂಸಿಂಗ್ ಶುಗರ್ಸ್. ಈ ಟಾಲೆನ್ಸ್ ರಿಯೇಜೆಂಟ್ ಟು ಫೆಲಿಂಗ್ ಸೊಲ್ಯೂಷನ್ ಯಾವ ರೀತಿ ರೆಡ್ಯೂಸ್ ಆಗುತ್ತೆ ಅಂತಂದರೆ ನಾನು ರಿಯಾಕ್ಷನ್ಸ್ನ ಕೊಡ್ತೀನಿ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಇರುತ್ತೆ, ಡೋಂಟ್ ವರಿ. ಆ್ಯಂಡ್ ದಿಸ್ ಇಸ್ ಅಬೌಟ್ ರೆಡ್ಯೂಸಿಂಗ್ ಶುಗರ್ಸ್. ದೆನ್ ವಾಟ್ ಇಸ್ ನಾನ್ ರೆಡ್ಯೂಸಿಂಗ್ ಶುಗರ್? ವೆರಿ ಸಿಂಪಲ್, ಅದು ರೆಡ್ಯೂಸ್ ಮಾಡುತ್ತೆ, ಬಟ್ ಇದು ರೆಡ್ಯೂಸ್ ಮಾಡಲ್ಲ. ಏನು? ದೀಸ್ ಆರ್ ದ ಶುಗರ್ಸ್ ವಿಚ್ ಡು ನಾಟ್ ರೆಡ್ಯೂಸ್ ಟಾಲೆನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲಿಂಗ್ ಸೊಲ್ಯೂಷನ್. ಟಾಲೆನ್ಸ್ ರಿಯೇಜೆಂಟ್ನ ಬ್ಲ್ಯಾಕ್ ಅಥವಾ ಮಿರರ್ ಪಿ ಪಿ ಟಿ, ಸಿಲ್ವರ್ ಮಿರರ್ ಪಿ ಪಿ ಟಿ ಆಗಿ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಫೆಲಿಂಗ್ ಸೊಲ್ಯೂಷನ್ನ ರೆಡ್ ಪಿ ಪಿ ಟಿ ಆಗಿ ರೆಡ್ಯೂಸ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ರೆಡ್ಯೂಸಿಂಗ್ ಶುಗರ್ಸ್. ಬಟ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತಂದರೆ ವಿಚ್ ಕಾಂಟ್ ರೆಡ್ಯೂಸಸ್ ದ ಟಾಲೆನ್ಸ್ ಆ್ಯಂಡ್ ಫೆಲಿಂಗ್ ಸೊಲ್ಯೂಷನ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಇದಕ್ಕೆ ಸುಕ್ರೋಸ್ನ ನೀವು ಎಕ್ಸಾಂಪಲ್ ಕೊಡ್ಬೋದು. ಅದು ಸುಕ್ರೋಸ್. ಇದ್ರ ಮೇಲೆ ಕ್ವಶನ್ಸ್ ಇರ್ಬೋದು, ಥಿಯರಿ ಎಕ್ಸಾಮಲ್ಲಿ ಮೋಸ್ಟ್ ಪ್ರಾಬಬ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ವಾಟ್ ಆರ್ ರೆಡ್ಯೂಸಿಂಗ್ ಶುಗರ್ಸ್? ಗಿವ್ ಎನ್ ಎಕ್ಸಾಂಪಲ್. ಅದು ಯಾವ ರೀತಿ ರೆಡ್ಯೂಸ್ ಮಾಡುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ರಿಯಾಕ್ಷನ್ ಪ್ರಕಾರ ಹೇಳ್ತೀನಿ ಅದನ್ನು. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಈ ಫಸ್ಟಿಂದ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ, ಇಂಟ್ರೊಡಕ್ಷನ್ ಕೊಟ್ಟೆ, ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು ಅಂತ ಹೇಳಿದೆ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಬಯೋಮಾಲಿಕ್ಯೂಲ್ಸ್ ನಾವು ಈ ಚಾಪ್ಟರ್ ಡಿಸ್ಕಸ್ ಮಾಡೋದು ಕಾರ್ಬೋಹೈಡ್ರೇಟ್ಸ್, ವೈಟಮಿನ್ಸ್, ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್ ಆ್ಯಂಡ್ ನ್ಯೂಕ್ಲಿಕ್ ಆಸಿಡ್, ಇಷ್ಟು 5 ಯೂನಿಟ್ಸ್ನ 5 ಮಾಲಿಕ್ಯೂಲ್ಸ್ನ ಡಿಸ್ಕಸ್ ಮಾಡ್ತೀವಿ. ಕಾರ್ಬೋಹೈಡ್ರೇಟಲ್ಲಿ ನಾನು ಹೇಳಿದ್ದೇನು, ಕ್ಲಾಸಿಫಿಕೇಷನ್, ಡೆಫಿನಿಷನ್ ಹೇಳಿದೆ. ಹೈಡ್ರೇಟ್ಸ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಹೇಳಿದೆ. ಹೈಡ್ರೇಟ್ಸ್ ಆಫ್ ಕಾರ್ಬನ್ನ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಪಾಲಿಹೈಡ್ರೇಟ್ಸ್ ಆಲ್ಡಿಹೈಡ್ಸ್ ಕೀಟೋನ್ ಅಂತ ಹೇಳಿದೆ. ಆ್ಯಂಡ್ ಜನರಲ್ ಫಾರ್ಮುಲಾ ಏನು ಅದು ನೋಟ್ ಮಾಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ಯಾವುದಕ್ಕೂ ಅದು ಜನರಲ್ ಫಾರ್ಮುಲಾ ಅಪ್ಲೈ ಮಾಡಿದ್ರೂ ಕಾರ್ಬೋಹೈಡ್ರೇಟ್ಸ್ ಆಗಲ್ಲ, ಅದ್ಯಾವುದು ಅದನ್ನು ನೋಟ್ ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟ್ ಆಗಿದ್ದರೂ ಕೂಡ ಜನರಲ್ ಫಾರ್ಮುಲಾನ ಯಾವುದು ಅಪ್ಲೈ ಮಾಡಲ್ಲ, ಆ ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದ್ದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಸೈಜ್, ಮಾನೋ, ಆಲಿಗೋ ಆ್ಯಂಡ್ ಪಾಲಿಸ್ಯಾಕರೈಡ್ಸ್.
ಡೈಸ್ಯಾಕ್ರೈಡ್ಸ್ ಯಾವ ರೀತಿ ಎಕ್ಸಾಂಪಲ್ ಬಂತು, ಮಾನೋಸ್ಯಾಕ್ರೈಡಲ್ ಕ್ಲಾಸಿಫಿಕೇಶನ್ ಯಾವ ರೀತಿ ಬಂತು, ಆಲ್ಡೋಸ್ ಅಂದ್ರೇನು, ಕೀಟೋಸ್ ಅಂದ್ರೇನು ಗೊತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ ದಟ್ ಮಾನೋಸ್ಯಾಕ್ರೈಡ್ ಆದಮೇಲೆ ಡಿಸ್ಕಸ್ ಮಾಡಿದ್ದು ನಾವು ಆಲಿಗೋಸ್ಯಾಕ್ರೈಡ್. ಆಲಿಗೋಸ್ಯಾಕ್ರೈಡ್ ಎಕ್ಸಾಂಪಲ್ಸ್ ಯಾವುದು ಗೊತ್ತಾಯಿತು, ಪಾಲಿಸ್ಯಾಕ್ರೈಡ್ಸ್ಗೆ ಎಕ್ಸಾಂಪಲ್ಸ್ ಯಾವುದು ಗೊತ್ತಾಯಿತು. ಸೊ ದಿಸ್ ಇಸ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಸೈಜ್ ಆ್ಯಂಡ್ ಬೇಸ್ಡ್ ಆನ್ ಟೇಸ್ಟ್ ವಿ ಹ್ಯಾವ್ ಶುಗರ್ಸ್ ಆ್ಯಂಡ್ ನಾನ್ ಶುಗರ್ಸ್. And based on reducing nature, we have reducing sugar and non-reducing sugars. So this is completely about a classification part. Introduction ಮತ್ತು ಕ್ಲಾಸಿಫಿಕೇಷನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ. ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ, ನೋಟ್ಸ್ನ ಕ್ಲೀನಾಗಿ ಬರೀರಿ. ಇಲ್ಲೇನು ಕೊಟ್ಟಿದ್ದೀನಿ ಕಂಪ್ಲೀಟ್ ಡೆಫಿನೇಷನ್ಸ್ ವಿತ್ ಎಕ್ಸಾಂಪಲ್ ಇದನ್ನು ನೋಟ್ಸ್ ಫಾರ್ಮೇಷನ್ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದರೆ ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್ ಅಂದರೆ ಗ್ಲೂಕೋಸ್, ಅದರ ಸ್ಟ್ರಕ್ಚರ್ ಏನು, ಯಾವ ರೀತಿ ಸ್ಟ್ರಕ್ಚರ್ ಪ್ರೆಸೆಂಟೇಷನ್ ಮಾಡ್ತೀವಿ, ಏನು ಕಂಡೀಷನ್ಸ್ ಇದೆ, ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅದು, ಸೊ ಅದನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.